ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟಂಥ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಯಾವ ರೀತಿ ಬರೋ ಸಾಧ್ಯತೆ ಇರುತ್ತೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಅಂತ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದು ಥರ್ಡ್ ಕ್ಲಾಸ್. ಇದು ಈಗಾಗಲೇ ಎಪಿಸೋಡ್ ಫಸ್ಟ್ ಸೆಕೆಂಡ್ ಅಂತ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿಯೊಂದು ವೀಡಿಯೋದಲ್ಲಿ 20 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಬರ್ತೀನಿ. ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು ಇದೇ ಥರ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಯಾರು ಫಸ್ಟ್ 2 ವೀಡಿಯೋಸ್ನ ವಾಚ್ ಮಾಡಿಲ್ಲ, ಈ ವಿಡಿಯೋ ಜೊತೆಗೆ ಆ 2 ವೀಡಿಯೋಸ್ನ ನೋಡಿ ಅಲ್ಲಿರೋ ಪ್ರತಿ ಕ್ವಶನ್ನ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ 100% ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬೇಕಾದ್ರೆ ನಿಮ್ಮ ಎಕ್ಸಾಮ್ ಮುಗಿದಾದ್ಮೇಲೆ ನಮ್ಮ ಯಾವುದೇ ವಿಡಿಯೋದಲ್ಲಿ ಬೇಕಾದ್ರೆ ನೀವು ಕಮೆಂಟ್ ಮಾಡ್ತಾ ಬನ್ನಿ, ಯೂಸ್ ಆಗಿದೆಯಾ ಇಲ್ಲ ಅಂತ. ಸೊ ನಮಗೂ ಕ್ಲಾರಿಫೈ ಆಗುತ್ತೆ. ದಯವಿಟ್ಟು ಮಿಸ್ ಮಾಡ್ದೇ ಪ್ರತಿಯೊಂದು ಕ್ವಶನ್ನ ಕೊನೆವರೆಗೂ ವಾಚ್ ಮಾಡ್ತಾ ಬನ್ನಿ. ಸೊ ಹಾಗೆ ನಿಮಗೆ ಈ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಅತಿ ಹೆಚ್ಚು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರೋದ್ರಿಂದ ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಮೆಂಟಲ್ ಎಬಿಲಿಟಿ ಫುಲ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ. ಪ್ರತಿಯೊಂದು ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸು ಕ್ಲಾಸಸ್ ಎಲ್ಲ ಸಿಗುತ್ತೆ. ಎಲ್ಲ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ನೀವು ಅದರ ಉಪಯೋಗನ ಪಡ್ಕೋಬೋದು ಅಂತ ಹೇಳ್ತಾ, ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ದೆನ್ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅಂತ ಹೇಳ್ತಾ ನೋಡಿರಿ, ಇವತ್ತಿನ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಬರೋಣ ಏನಿದೆ ಅಂತ. ಫಸ್ಟ್ ಕ್ವಶನ್ ನೋಡ್ರಿ, P is taller than Q but shorter than R. S is taller than R but S is shorter than R but taller than P and T is shorter than R, then tallest is ಅಂತ ಇದೆ. ಅಂದರೆ ಇಲ್ಲಿ P ಯು Qಗಿಂತ ಎತ್ತರವಾಗಿದ್ದರೂ R ಗಿಂತ ಕುಳ್ಳನಾಗಿದ್ದಾನೆ. ಸೊ ಇದಕ್ಕೆ ಒಂದು ಡಯಾಗ್ರಾಮ್ ಮೂಲಕ ಕ್ಲಾರಿಟಿ ಕೊಡ್ತೀನಿ ನೋಡ್ರಿ. P ಯು Qಗಿಂತ ಎತ್ತರವಾಗಿದ್ದರೂ R ಗಿಂತ ಕುಳ್ಳನಾಗಿದ್ದಾನೆ ಅಂತಿದೆಯಲ್ಲ, ಫಸ್ಟ್ ಇಲ್ಲಿ P ಬರಿತೀನಿ. P ಯು Qಗಿಂತ ಎತ್ತರ ಅಂತೇಳಿದ್ರೆ ನೋಡ್ರಿ, Qಗಿಂತ ಎತ್ತರವಾಗಿದ್ದರು, P ಏನನ್ನು Qಗಿಂತ ಎತ್ತರವಾಗಿದ್ದರೂ R ಗಿಂತ ಕುಳ್ಳ ಇದ್ದಾನೆ ಅಂತೇಳಿದಾನೆ ಅಂದರೆ R ಇಲ್ಲಿ ಬರಿತಾ ಇದ್ದಾನೆ. ಇವಾಗ ಈ ಮೊದಲನೇ ಸೆಂಟೆನ್ಸ್ ಇದೆಯಲ್ಲ, ಈ ಸೆಂಟೆನ್ಸಿಗೆ ನಾನು ಇಲ್ಲಿ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ನೋಡ್ರಿ. P ಯು Qಗಿಂತ ಎತ್ತರವಾಗಿದ್ದರೂ R ಗಿಂತ ಕುಳ್ಳ ಅಂತ ತೋರಿಸ್ತಾ ಇದೆ. ಎಸ್ ಯು R ಗಿಂತ ಕುಳ್ಳನಾಗಿದ್ದರೂ P ಗಿಂತ ಎತ್ತರವಾಗಿದ್ದಾನೆ. ಎಸ್ ಅನ್ನೋನು R ಗಿಂತ ಕುಳ್ಳನಾಗಿದ್ದರೂ ನೋಡ್ರಿ, ಎಸ್ R ಗಿಂತ ಕುಳ್ಳನಾಗಿದ್ದರೂ P ಗಿಂತ ಎತ್ತರವಾಗಿದ್ದಾನೆ ಅಂತಿರೋದ್ರಿಂದ ನಾವು ಸ್ಮಾಲ್ ಚೇಂಜಸ್ ಮಾಡೋಣ. ಇಲ್ಲಿ ಎಸ್ ಏನಂತ ಕೊಟ್ಟಿದ್ದಾನೆ, R ಗಿಂತ ಕುಳ್ಳನಾಗಿದ್ದರೂ ಅಂತಿದೆ ಅಂದರೆ ಇಲ್ಲಿ ಎಸ್ ಬರಿತಾ ಇದ್ದಾನೆ, ಈ ಕಡೆ R ಬರಿತಾ ಇದ್ದಾನೆ. ನೋಡ್ರಿ, ಇವಾಗ ಎಸ್ ಅನ್ನೋನು R ಗಿಂತ ಕುಳ್ಳನಾಗಿದ್ದರೂ P ಗಿಂತ ಎತ್ತರವಾಗಿದ್ದಾನೆ, P ಗಿಂತ ಎತ್ತರ ಇದ್ದಾನೆ. ನೋಡ್ರಿ, ಎಸ್ R ಗಿಂತ ಕುಳ್ಳ ಇದ್ದಾನೆ, P ಗಿಂತ ಎತ್ತರ ಇದ್ದಾನೆ ಅಂತ ಹೇಳಿದ್ದಾರೆ. ಇವಾಗ ಮೊದಲನೇ ಸೆಂಟೆನ್ಸ್ ಪ್ರಕಾರ ನೋಡ್ರಿ, P ಯು Qಗಿಂತ ಎತ್ತರವಾಗಿದ್ದರೂ R ಗಿಂತ ಕುಳ್ಳ ಕರೆಕ್ಟ್ ಇದ್ದಾನೆ. ಆಮೇಲೆ ಎಸ್ R ಗಿಂತ ಕುಳ್ಳನಾಗಿದ್ದರೂ P ಗಿಂತ ಎತ್ತರ ಇದ್ದಾನಲ್ಲ, ಆಗ ಎಸ್ ಇಲ್ಲಿ ಬರ್ಕಂತ ಇದ್ದಾನೆ. 4 ಜನದ ಗೊತ್ತಾಯ್ತು. ಮುಂದೆ ಹೋದ್ರಿ, T ಯು R ಗಿಂತ ಕುಳ್ಳನಾಗಿದ್ದರೆ ಅಂತಿದೆ. T ಯು R ಗಿಂತ ಕುಳ್ಳ ನೋಡ್ರಿ, R ಗಿಂತ ಕುಳ್ಳ ಟಿ ಇಲ್ಲಾದರೂ ಬರ್ಕೋಬೋದು, ಈ ಪ್ಲೇಸಲ್ಲಾದರೂ ಟಿ ಬರಿಬೋದು, ಅಥವಾ ಇಲ್ಲೆಲ್ಲಾದರೂ ಟಿ ಬರಿಬೋದು, ಇಲ್ಲೂ ಬರಿಬೋದು, ಇಲ್ಲ ಕೊನೆಗೆ ಎಲ್ಲಾದರೂ ಬರ್ಕೋಬೋದು. ಈ ಟಿ ಪ್ಲೇಸನ್ನು R ಗಿಂತ ಕುಳ್ಳ ಅಂದರೆ ಈ ಜಾಗದಲ್ಲಾದರೂ ಬರಿಬೋದು, ಇಲ್ಲಾದರೂ ಬರಿಬೋದು, ಲಾಸ್ಟ್ಗೆ ಯಾರು ಬರ್ಕೋಬೋದು, ಎಲ್ಲಾದರೂ ಬರ್ಕೋಬೋದು ಟೀನ ಸ್ಥಾನವನ್ನು. R ಗಿಂತ ಕುಳ್ಳ ಇದ್ದಾನೆ ಟಿ ಅಂತೇಳಿದ್ದಾರೆ. ಸೊ ಪ್ರಶ್ನೆ, ಅತಿ ಎತ್ತರದವರು ಯಾರು? ಹೂ ಈಸ್ ದ ಟಾಲೆಸ್ಟ್ ಅಂತ ಕೇಳಿದ್ದಾನೆ. ಹಾಗಾದರೆ ಈ 5 ಜನರ ಗುಂಪಿನಲ್ಲಿ ಅತಿ ಎತ್ತರ ಇರೋದು ಯಾರು ಅಂದರೆ R ಅನ್ನೋ ವ್ಯಕ್ತಿನೇ ಅತಿ ಎತ್ತರ ಇದ್ದಾನೆ. ಹೂ ಈಸ್ ದ ಟಾಲೆಸ್ಟ್ ಅಂದರೆ R ಈಸ್ ದ ಟಾಲೆಸ್ಟ್ ಅಂತ ಕರಿತೀವಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅತಿ ಎತ್ತರ ಇರ್ತಕ್ಕಂಥವ್ರು R ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಇಲ್ಲಿ ಮಿಸ್ಸಿಂಗ್ ನಂಬರ್ಸ್ ಮೇಲೆ ಪ್ರಶ್ನೆ ಇದೆ ನೋಡ್ರಿ. ಮೊದಲನೇ ಚಿತ್ರದಲ್ಲಿ ಸಂಖ್ಯೆಗಳಿದ್ದಾವೆ, ಎರಡನೇ ಚಿತ್ರದಲ್ಲಿ ಮಧ್ಯದಲ್ಲಿ ಕ್ವಶನ್ ಮಾರ್ಕ್ ಇದೆ, ಮೂರನೇ ಚಿತ್ರದಲ್ಲಿ ಎಲ್ಲ ಸಂಖ್ಯೆಗಳಿದ್ದಾವೆ. ಅಂದರೆ ಈ ಪ್ರಶ್ನಾರ್ಥಕ ಜಾಗದಲ್ಲಿ ಯಾವ ಮೌಲ್ಯ, ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಬರೋ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನೀವು ಇದನ್ನೇ ನೋಡ್ಕೊಂತ ಕೂರಂಗಿಲ್ಲ, ಆನ್ಸರ್ ಬರಲ್ಲ. ಇದೊಂದೇ ನೋಡ್ಕೊಂತ ಕೂತ್ರೆ ಆನ್ಸರ್ ಬರಲ್ಲ. ಮೊದಲನೇ ಚಿತ್ರದಲ್ಲಿ ಸಂಖ್ಯೆಗಳನ್ನು ಯಾವ ಒಂದು ವಿಧಾನದ ಮೂಲಕ ಈ ಸಂಖ್ಯೆಗಳನ್ನು ಬರ್ಕೊಂಡಿದ್ದಾರೆ,
ಇದೇ ಮೆಥಡ್ ಪ್ರಕಾರ ಮೂರನೇ ಚಿತ್ರದಲ್ಲಿ ಸಂಖ್ಯೆಗಳು ಇದಾವಲ್ಲ ಅಂತ ಟೆಸ್ಟ್ ಮಾಡ್ಕೊಂಡು ಆ ಮೆಥಡ್ ಯೂಸ್ ಮಾಡ್ಕೊಂಡು ಮಧ್ಯ ಚಿತ್ರದಲ್ಲಿ ಬಿಟ್ಟೋಗಿರೋ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಓಕೆನಾ? ಸೊ ಹಾಗಾದರೆ ಮೊದಲನೇ ಚಿತ್ರದಲ್ಲಿ ಈ 42, 15, 6, 3 ಈ ಹೊರಗಡೆ ಇರೋ 4 ಸಂಖ್ಯೆಗಳ ಸಹಾಯದಿಂದ ಮಧ್ಯದಲ್ಲಿರೋ ಎರಡು ಅನ್ನೋ ಸಂಖ್ಯೆ ಆನ್ಸರು ಅಂತ. ಈ ಔಟ್ಸೈಡಲ್ಲಿರೋ 4 ಸಂಖ್ಯೆ ಯೂಸ್ ಮಾಡ್ಕೊಂಡು ಮಧ್ಯದಲ್ಲಿ 2 ಆನ್ಸರ್ ಬಂದಿದೆ ಅಂತ ತಗೊಳ್ಳೋಣ. 2 ಯಾವ ಥರ ಬಂದಿರ್ಬೋದು? 4 ಸಂಖ್ಯೆ ಕೂಡಿದ್ರೆ ಅಂತ 2 ಆಗಲ್ಲ, ಕಳೆದ್ರೂ 2 ಬರಲ್ಲ. ಹಾಗಾದ್ರೆ ಏನು ಮಾಡಿದ್ರೆ 2 ಬಂದಿರ್ಬೋದು ನೋಡ್ರಿ. ಸಿಂಪಲ್ ಲಾಜಿಕ್, ಆಪೋಸಿಟ್ ನಂಬರ್ಸ್ ನೋಡ್ರಿ. 42ಕ್ಕೆ ಆಪೋಸಿಟ್ ನಂಬರ್ 6, 3ಕ್ಕೆ ಆಪೋಸಿಟ್ ನಂಬರ್ 15 ಇದೆಯಲ್ಲ, ಈ ಆಪೋಸಿಟ್ ನಂಬರ್ಸ್ನ ಡಿವೈಡ್ ಮಾಡೋಣ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬಾಗ್ಸೋಣ. ಈ 6ರಿಂದ 42 ಬಾಗಿಸಿದ್ರೆ 6 1 6 7 42 ಬರುತ್ತೆ, 7 ಬರುತ್ತೆ. ಇಲ್ಲಿ 3ಕ್ಕೆ ಆಪೋಸಿಟ್ ನಂಬರ್ 15 ಅಲ್ಲ, 3 1 3 5 15 ಬರುತ್ತೆ, 3 5 15 ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಉಳಿದಿರೋ 7, ಈ 5ನ್ನ ಮೈನಸ್ ಮಾಡಿರಿ. 7 - 5 ಅಂದರೆ 2 ಬರುತ್ತೆ, 2 ಮಧ್ಯದಲ್ಲಿ ಕರೆಕ್ಟ್ ಇದೆ ನೋಡ್ರಿ. 2 ಈಸ್ ದ ಆನ್ಸರ್. ಇದೇ ಮೆಥಡ್ ಪ್ರಕಾರ ಮೂರನೇ ಚಿತ್ರದಲ್ಲಿ ಸಂಖ್ಯೆಗಳಿದಾವಲ್ಲ ಟೆಸ್ಟ್ ಮಾಡಿರಿ. ಆಪೋಸಿಟ್ ನಂಬರ್ಸ್ ಬಾಕ್ಸನ್ನು 19 1 19 2 38 2 ಬರುತ್ತೆ. ಇದು 10 1 10 2 20 ಇದು 2 ಬರುತ್ತೆ. ಈ 2 ಮೈನಸ್ ಮಾಡಿರಿ. 2 - 2 ಅಂದರೆ 0 ಬರುತ್ತೆ, 0 ಮಧ್ಯದಲ್ಲಿ ಕರೆಕ್ಟ್ ಇದೆ. ಸೊ ಹಾಗಾದರೆ ನೋಡ್ರಿ, ಈ ಮಧ್ಯ ಚಿತ್ರದಲ್ಲಿ ಇದೇ ಮೆಥಡ್ ಪ್ರಕಾರ ಬಿಟ್ಟೋಗಿರೋ ಸಂಖ್ಯೆ ಕಂಡುಹಿಡಿಯೋದಾದ್ರೆ ಈ 9ರಿಂದ 36 ಭಾಗಿಸ್ರಿ. 9 1 9 4 36 ಕ್ಯಾನ್ಸಲ್. 3 1 3 3 9 ಕ್ಯಾನ್ಸಲ್ ಆಗುತ್ತೆ. ಈ 4ರಲ್ಲಿ ಈ 3ನ್ನು ಮೈನಸ್ ಮಾಡಿರಿ. 4 - 3 ಅಂದರೆ ಆನ್ಸರ್ 1 ಬರುತ್ತೆ. 1 ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 1 ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. 5 years ago, Vinay's age was 1/3 of age of Vikas, and now Vinay's age is 17 years. The present age of Vikas is ಅಂತಿದೆ ನೋಡ್ರಿ. ಏಜ್ ರಿಲೇಟೆಡ್ ಪ್ರಾಬ್ಲಮ್ಮು. 5 ವರ್ಷಗಳ ಹಿಂದೆ, ಈಗಿಂದಲ್ಲ 5 ವರ್ಷಗಳ ಹಿಂದೆ ವಿನಯ್ನ ವಯಸ್ಸು ವಿಕಾಸ್ನ ವಯಸ್ಸಿನ 3ನೇ 1 ಆಗಿತ್ತು ಅಂತ. 5 ವರ್ಷದ ಹಿಂದಿಂದಿದು, 5 ವರ್ಷದ ಹಿಂದೆ ವಿನಯ್ನ ವಯಸ್ಸು ವಿಕಾಸ್ನ ವಯಸ್ಸಿನ 3ನೇ 1 ಆಗಿತ್ತು ಅಂದ್ರೆ 5 ವರ್ಷದ ಹಿಂದೆ ಈ ವಿಕಾಸ್ನ ವಯಸ್ಸನ್ನು ಇಲ್ಲಿ ಕೆಳಗಡೆ 3 ಇದೆಯಲ್ಲ ಛೇದ, ಈ 3 ಸಮಭಾಗ ಮಾಡಿ ಅದರಲ್ಲಿ 1 ಭಾಗದಷ್ಟು ವಯಸ್ಸು ವಿನಯ್ ವಯಸ್ಸಾಗಿರುತ್ತೆ. ವಿಕಾಸ್ ವಯಸ್ಸನ್ನ 3 ಸಮಭಾಗ ಮಾಡೋಣ. ವಿಕಾಸ್ಗೆ ಎಷ್ಟು ವರ್ಷ ವಯಸ್ಸಿರುತ್ತಲ್ಲ ಅದು 3 ಸಮಭಾಗ ಮಾಡಿದರೆ ಅದರಲ್ಲಿ 1 ಭಾಗದಷ್ಟು ವಯಸ್ಸು ವಿನಯ್ದಾಗಿರುತ್ತೆ. 3ನೇ 1 ಅಂದರೆ 3 ಭಾಗದಲ್ಲಿ 1 ಭಾಗದಷ್ಟು ವಯಸ್ಸು ವಿಕಾಸ್ನ ವಯಸ್ಸನ್ನ 3 ಭಾಗ ಮಾಡ್ಕೊಂಡ್ರೆ ಅದರಲ್ಲಿ 1 ಭಾಗದ ವಯಸ್ಸು ವಿನಯ್ದಾಗಿರುತ್ತೆ ಅಂತ ಹೇಳಿದ್ದಾನೆ. ಮತ್ತು ಈಗ ವಿನಯ್ ವಯಸ್ಸು 17 ವರ್ಷಗಳು. ಈಗ ಪ್ರೆಸೆಂಟ್ ಟೈಮಲ್ಲಿ ವಿನಯ್ಗೆ 17 ವರ್ಷಗಳು ಅಂತಿದೆ. ಹಾಗಾದರೆ ವಿಕಾಸ್ನ ಪ್ರಸ್ತುತ ವಯಸ್ಸು, ಈಗ ವಿಕಾಸ್ಗೆ ಎಷ್ಟು ವರ್ಷ ವಯಸ್ಸಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಈಗ ವಿನಯ್ಗೆ ಎಷ್ಟು ವರ್ಷ ಆಗಿದೆ? ಈಗ ವಿನಯ್ಗೆ ಎಷ್ಟು ವರ್ಷ ಅಂದ್ರೆ 17 ವರ್ಷ ಅಂತ ಹೇಳಿದ್ದಾನೆ. 17 years. ಈಗ 17 ವರ್ಷ ಆಗಿದೆ ಅಂದರೆ 5 ವರ್ಷಗಳ ಹಿಂದೆ 5 years ಬ್ಯಾಕ್ 5 ವರ್ಷಗಳ ಹಿಂದೆ ಇದೇ ವಿನಯ್ಗೆ ಎಷ್ಟು ವರ್ಷ ಇತ್ತು ಅಂದರೆ 17ರಲ್ಲಿ 5 ಮೈನಸ್ ಮಾಡಿರಿ. 5 ವರ್ಷಗಳ ಹಿಂದೆ ಅಂದರೆ 5 ವರ್ಷ ಹಿಂದಕ್ಕೆ ಹೋಗ್ರಿ, ಅವನಿಗೆ 12 ವರ್ಷ ಇತ್ತು ಅಂತ. ಈಗ 17 ವರ್ಷ ಆಗಿದೆ ವಿನಯ್ಗೆ ಅಂದರೆ 5 ವರ್ಷದ ಹಿಂದೆ ಎಷ್ಟಿತ್ತು ಅಂದರೆ 17ರಲ್ಲಿ 5 ಮೈನಸ್ ಮಾಡಿರಿ. 5 ವರ್ಷದ ಹಿಂದೆ ವಿನಯ್ಗೆ 12 ವರ್ಷ ಇತ್ತು ನೋಡಿ. 5 ವರ್ಷದ ಹಿಂದೆ ವಿನಯ್ನ ವಯಸ್ಸು ವಿಕಾಸ್ನ ವಯಸ್ಸಿನ 3ನೇ 1 ಅಂತ ಕೊಟ್ಟಿದ್ದಾನೆ ಅಂದರೆ ಆ 3 ಭಾಗದಲ್ಲಿ 1 ಭಾಗದಷ್ಟು ವಯಸ್ಸು ಅಂದರೆ 12 ವರ್ಷ ಅಂತ. ವಿಕಾಸ್ ವಯಸ್ಸನ್ನು 3 ಭಾಗ ಮಾಡ್ಕೊಂಡು ಅದರಲ್ಲಿ 1 ಭಾಗದಷ್ಟು ವಯಸ್ಸು ಅಂದರೆ ಆ ವಿನಯ್ನ 12 ವರ್ಷ ಆಗಿದೆ ಅಂತ. ಹಾಗಾದರೆ ಈ ವಿನಯ್ ವಯಸ್ಸು 12ನ್ನು ಇಲ್ಲಿ ಛೇದ 3 ಇದೆಯಲ್ಲ, ಈ 3ರಿಂದ ಗುಣಾಕಾರ ಮಾಡಿರಿ. 12 3 36 ಬರುತ್ತಲ್ಲ, ಈ 36 ಅನ್ನೋದು 5 ವರ್ಷದ ಹಿಂದೆ ವಿಕಾಸ್ನ ವಯಸ್ಸದು. ಈಗಿಂದಲ್ಲ, 5 ವರ್ಷದ ಹಿಂದೆ 3ನೇ 1 ಇತ್ತಂದ್ರೆ ಈ 3 ಬಳಕೆ ಮಾಡಿದ್ದೀವಿ ಅಂದರೆ 12 3 36 ಅನ್ನೋದು 5 ವರ್ಷದ ಹಿಂದೆ ವಿಕಾಸ್ನ ವಯಸ್ಸಾಗಿತ್ತು. ನೋಡ್ರಿ, ವಿಕಾಸ್ನ ವಯಸ್ಸು 36 ವರ್ಷನ 3 ಭಾಗ ಮಾಡಿದರೆ 12 12 12 ಅಂತ 3 ಭಾಗ ಆಗ್ತವೆ. ಅದರಲ್ಲಿ 1 ಭಾಗದಷ್ಟು ವಯಸ್ಸು ವಿನಯ್ನ ವಯಸ್ಸು 12 ವರ್ಷ ಅಂತ ಹೇಳ್ತೀವಿ. ಹಾಗಾದ್ರೆ 5 ವರ್ಷದ ಹಿಂದೆ ವಿಕಾಸ್ನ ವಯಸ್ಸು 36 ವರ್ಷ.
ಬಟ್ ಈ ಕೇಳಿರೋದು ಪ್ರಸ್ತುತ ವಯಸ್ಸು, ವಿಕಾಸ್ನ ಪ್ರಸ್ತುತ ವಯಸ್ಸು ಅಂದರೆ ಈಗಿನ ವಯಸ್ಸು ಕೇಳ್ಬೇಕಂದ್ರೆ ಈ 5 ವರ್ಷದ ಹಿಂದೆ 36 ವರ್ಷ ಆಗಿದೆಯಲ್ಲ, ಈಗೆಷ್ಟು ಅಂತ ಕಂಡುಹಿಡಿಬೇಕಂದ್ರೆ 36ಕ್ಕೆ 5 ಕೂಡ್ರಿ 41 ವರ್ಷ ಅನ್ನೋದು ವಿಕಾಸ್ನ ಈಗಿನ ವಯಸ್ಸಾಗಿರುತ್ತೆ. 41 ವರ್ಷ ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಸುಲಭವಾಗಿ ನಾವು ಬಿಡಿಸ್ತೀವಿ. ಓಕೆನಾ? ನೀವು ಪ್ರತಿ ಕ್ವಶನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಹೋಗ್ಬೇಕು. ಬರಿತಾ ಕಲಿತಾ ಹೋದ್ರೆ ಮಾತ್ರ ನಿಮಗೆ ಈ ಸಬ್ಜೆಕ್ಟು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. 20 ಪೈಸೆ ಮತ್ತು 20 ಪೈಸೆಯ ಒಟ್ಟು 324 ನಾಣ್ಯಗಳಿಂದ ರು 71 ಆಗುತ್ತದೆ. 25 ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ನೋಡ್ರಿ, ಒಂದು ಬ್ಯಾಗಲ್ಲೋ ಅಥವಾ ಇದರಲ್ಲೋ 20 ಪೈಸೆ ಮತ್ತು 25 ಪೈಸೆ ಕಾಯಿನ್ಸ್ ಎಲ್ಲ ಸೇರಿ 324 ನಾಣ್ಯಗಳಿದ್ದಾವೆ ಅಂತ. 20 ಪೈಸೆ ನಾಣ್ಯಗಳು 25 ಪೈಸೆ ನಾಣ್ಯಗಳು ಸೇರಿ ಟೋಟಲ್ ಕಾಯಿನ್ಸು 324 ಕಾಯಿನ್ಸ್ ಇದ್ದಾವೆ, ನಾಣ್ಯಗಳಿದ್ದಾವೆ. ಆ 324 ಕಾಯಿನ್ಗಳಿಂದ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 71 ರೂಪಾಯಿ ಅಮೌಂಟ್ ಆಗುತ್ತೆ ಅಂತ. ಹಾಗಾದರೆ 324 ನಾಣ್ಯಗಳಲ್ಲಿ 25 ಪೈಸೆಯ ನಾಣ್ಯಗಳು ಎಷ್ಟಿದ್ದಾವೆ ಅಂತ ಕೇಳಬೇಕು. ಆ 324ರಲ್ಲಿ 25 ಪೈಸೆಯ ನಾಣ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಇದನ್ನು ಆಪ್ಷನ್ ಥ್ರೂ ಆನ್ಸರ್ ಮಾಡೋಣ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಸುಲಭ ಆಗುತ್ತೆ. ಇಲ್ಲ ಎಕ್ಸ್ ತಗೊಂಡು ಮಾಡ್ಕೊಂತವ್ರೆ ನಿಮಗೆ ಎಕ್ಸ್ ಫ್ಯಾಕ್ಟರ್ ಗೊತ್ತಾಗಲ್ಲ, ಆಪ್ಷನ್ ಯೂಸ್ ಮಾಡಿ ಆನ್ಸರ್ ಮಾಡೋದಾದ್ರೆ ನೋಡ್ರಿ, 25 ಪೈಸೆಯ ನಾಣ್ಯಗಳು ಮತ್ತು 20 ಪೈಸೆಯ ನಾಣ್ಯಗಳು 2 ಭಾಗ ಮಾಡ್ತಾನೆ. ಮೊದಲನೇ ಆಪ್ಷನ್ 144 ಇದೆಯಲ್ಲ ಫಸ್ಟ್ ಆಪ್ಷನಲ್ಲಿ, ಇಲ್ಲಿ ಕೇಳಿರೋದು 25 ಪೈಸೆಯ ನಾಣ್ಯಗಳು ಅಂತಿರೋದ್ರಿಂದ ಈ 144 25 ಪೈಸೆಯ ನಾಣ್ಯಗಳಿದಾವೆ ಅಂದ್ರೆ ಟೋಟಲ್ ಕಾಯಿನ್ಸು 324ರಲ್ಲಿ ಟೋಟಲ್ ಕಾಯಿನ್ಸು 324ರಲ್ಲಿ ಈ 144ನ್ನ ಮೈನಸ್ ಮಾಡಬೇಕು. 144ನ್ನ ಮೈನಸ್ ಮಾಡಿದ್ರೆ ಇನ್ನು ಉಳಿಯೋದು ಎಷ್ಟು ಅಂದರೆ 180 ಉಳಿತವೆ. ಅವಾಗ ಇವೆರಡೂ ಕೂಡಿದ್ರೆ 144 ಪ್ಲಸ್ 180 ಕೂಡಿದಾಗ 324 ಈ ಟೋಟಲ್ ಕಾಯಿನ್ಸ್ ಕರೆಕ್ಟ್ ಆಗುತ್ತೆ. ಆದರೆ ಆ ಚೀಲದಲ್ಲಿ 25 ಪೈಸೆ ನಾಣ್ಯ 144 ಇದ್ದಾವೆ ಅಂದರೆ ಈ 144ನ್ನ 4ರಿಂದ ಭಾಗಿಸ್ಬೇಕು. ಯಾಕೆ 4ರಿಂದ ಭಾಗಿಸ್ಬೇಕಂದ್ರೆ 25 ಪೈಸೆಯ 4 ನಾಣ್ಯ ಹಾಕಿದರೆ 1 ರೂಪಾಯಿ ಆಗೋದ್ರಿಂದ ಇದು 4ರಿಂದ ಭಾಗಿಸ್ರಿ. ಅದೇ ಈ 180ನ್ನ 5ರಿಂದ ಡಿವೈಡ್ ಮಾಡಬೇಕು. ಯಾಕೆ 5ರಿಂದ ಭಾಗಿಸ್ಬೇಕು? 20 ಪೈಸೆಯ 5 ನಾಣ್ಯಗಳು ಹಾಕಿದರೆ ಅದು 100 ಪೈಸೆ ಆಗುತ್ತೆ, ಅವಾಗ 1 ರೂಪಾಯಿ ಆಗುತ್ತೆ. 20 ಪೈಸೆ 5 ನಾಣ್ಯ ಹಾಕಿದರೆ 1 ರೂಪಾಯಿ ಆಗುತ್ತೆ. 25 ಪೈಸೆ 4 ನಾಣ್ಯ ಹಾಕಿದ್ರೆ 1 ರೂಪಾಯಿ ಆಗೋದ್ರಿಂದ ಇದು 4ರಿಂದ ಭಾಗಿಸ್ರಿ. 4 3 12 2 ಉಳಿಯುತ್ತೆ, 24 ಆಗುತ್ತೆ. 4 6 24. ಇದು 5 3 15 3 ಉಳಿಯುತ್ತೆ, 30 ಆಗುತ್ತೆ. 5 6 30. 36 ಪ್ಲಸ್ 36 ಅಂದರೆ ಟೋಟಲಿ 72 ರೂಪಾಯಿ ಆಗುತ್ತೆ. 25 ಪೈಸೆ ನಾಣ್ಯಗಳು 20 ಪೈಸೆ ನಾಣ್ಯಗಳು ಸೇರಿ ಟೋಟಲಿ 72 ರೂಪಾಯಿ ಬರುತ್ತೆ. ಬಟ್ ಆಪ್ಷನಲ್ಲಿರೋದು ಕ್ವಶನಲ್ಲಿರೋದು 71 ರೂಪಾಯಿ ಆಗಬೇಕಾಯ್ತು. 72 ರೂಪಾಯಿ ಆಗ್ತಾ ಇದೆ ಅಂದರೆ ಈ ಆಪ್ಷನ್ ಎ ತಗೊಂಡೆಲ್ಲ. 25 ಪೈಸೆ ನಾಣ್ಯಗಳು 144, ಇದು ರಾಂಗ್. 144 ತಗೊಂಡೆಲ್ಲ, ಇದು ರಾಂಗ್ ಆಗುತ್ತೆ, ಕರೆಕ್ಟ್ ಆಗಲ್ಲ. ಯಾಕಂದರೆ 71 ರೂಪಾಯಿ ಬರಬೇಕು, ಅಲ್ಲಿ 72 ರೂಪಾಯಿ ಬರ್ತಾ ಇದೆ. ನೋಡ್ರಿ, 144 ನಾಣ್ಯಗಳನ್ನು ತಗೊಂಡ್ರೆ 72 ರೂಪಾಯಿ ಆಗುತ್ತೆ. ಅದೇ 200 ನಾಣ್ಯಗಳನ್ನು ತಗೊಂಡ್ರೆ 72 ರೂಪಾಯಿಗೆ ಅಂತೇನು ಜಾಸ್ತಿನೇ ಆಗುತ್ತೆ. ಸೊ ಇಲ್ಲಿ 25 ಪೈಸೆಗಳ ನಾಣ್ಯಗಳ ಸಂಖ್ಯೆ ಜಾಸ್ತಿ ಆದರೆ ಅಮೌಂಟ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಸೆಕೆಂಡ್ ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಥರ್ಡ್ ಆಪ್ಷನ್ ಬರೋಣ. ಮೂರನೇ ಆಪ್ಷನಲ್ಲಿ 25 ಪೈಸೆ ನಾಣ್ಯಗಳು 124 ಇದಾವಲ್ಲ, ಈ 124 ಬರಿತೀನಿ. 25 ಪೈಸೆಯ ನಾಣ್ಯಗಳು 124 ಬರ್ಕೊಳ್ತೀನಿ ಆಪ್ಷನ್ ಸಿ ನಲ್ಲಿ. ಸೊ ಇನ್ನು 324ರಾಗೆ 124 ಕಳೆದಾಗ ಇನ್ನು ಉಳಿಯೋದು 200 ಅಲ್ಲ, 200 ಪ್ಲಸ್ 124 ಅಂದರೆ ಟೋಟಲಿ 324 ನಾಣ್ಯಗಳು ಕರೆಕ್ಟ್ ಆಗ್ತವೆ. ಇವು 25 ಪೈಸೆ ನಾಣ್ಯಗಳು, ಇವು 20 ಪೈಸೆ ನಾಣ್ಯಗಳು, ಎರಡು ಸೇರಿ 324 ಕಾಯಿನ್ಸ್ ಅದು. ನೋಡಿ, 25 ಪೈಸೆ ನಾಣ್ಯಗಳನ್ನು 4 ಹಾಕಿದರೆ 1 ರೂಪಾಯಿ ಅಲ್ಲ, 4ರಿಂದ ಭಾಗಿಸ್ಬೇಕು. 20 ಪೈಸೆ ನಾಣ್ಯಗಳನ್ನು 5 ಹಾಕಿದರೆ 1 ರೂಪಾಯಿ ಆಗುತ್ತಲ್ಲ, ಇದನ್ನ 5ರಿಂದ ಭಾಗಿಸ್ಬೇಕು. ಇದು 4 3 12, 4 1 4 ಕ್ಯಾನ್ಸಲ್ ಆಗುತ್ತೆ. ಇದು 5 4 20, ಈ 0 ಪಕ್ಕ ಬರ್ಕೊಂಡ್ರೆ 40 ಬರುತ್ತೆ. 31 ಪ್ಲಸ್ 40 ಅಂದರೆ ಟೋಟಲಿ 71 ರೂಪಾಯಿ ಅಮೌಂಟ್ ಕರೆಕ್ಟ್ ಆಗುತ್ತೆ. ಪ್ರಶ್ನೆಯಲ್ಲೂ ಕೂಡ 71 ರೂಪಾಯಿ ಅಮೌಂಟ್ ಇದೆ ಅಂದರೆ ಆ ಒಂದು ಚೀಲದಲ್ಲಿರ್ತಕ್ಕಂಥ 25 ಪೈಸೆ ನಾಣ್ಯಗಳು 124 ಕರೆಕ್ಟು. ಆಪ್ಷನ್ ಡಿ ಚೆಕ್ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗ್ತಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರು. 25 ಪೈಸೆ ನಾಣ್ಯಗಳ ಸಂಖ್ಯೆ ಅಂದರೆ 124 ಅಂತ ಬರ್ಕೋಬೇಕು.
ಮುಂದಿನ ಪ್ರಶ್ನೆ ಬರೋಣ. ಇಫ್ ಎ ಬಿ ಸಿ ಆರ್ ನಾನ್ ಝೀರೋ ಅಂತ, ಇದು ನಾನ್ ಝೀರೋ ಅಂತ ಅರ್ಥ. ಎ ಪ್ಲಸ್ 1/b = 1, ಬಿ ಪ್ಲಸ್ 1/c = 1, ದೆನ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಈಸ್ ಅಂತಿದೆ. ನೋಡ್ರಿ, ಎ ಬಿ ಸಿಗಳು ಶೂನ್ಯವಲ್ಲದಿದ್ದರೆ ಅಂದರೆ ಎನ ವ್ಯಾಲ್ಯೂ 0 ಇರಲ್ಲ, ಬಿ ಜಾಗದಲ್ಲೂ 0 ಬರಲ್ಲ, ಸಿನ ವ್ಯಾಲ್ಯೂ 0 ಬರಲ್ಲ, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ 3 0 ಆಗಿರಲ್ಲ. 0 ಬಿಟ್ಟು ಬೇರೆ ಸಂಖ್ಯೆ ಇರ್ತವೆ ಎ ಬಿ ಸಿಗೆ ಅಂತ. ಎ ಪ್ಲಸ್ 1/b = 1 ಅಂತ ಕೊಟ್ಟಿದ್ದಾನೆ. ಬಿ ಪ್ಲಸ್ 1/c = 1 ಅಂತ ಕೊಟ್ಟಿದ್ದಾನೆ. ಬಿ ಪ್ಲಸ್ 1/c = 1 ಅಂತ ಕೊಟ್ಟಿದ್ದಾನೆ. ಹಾಗಿದ್ರೆ ಎ ಬಿ ಸಿಯ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಎ ಬಿ ಸಿಯ ಬೆಲೆ ಎಷ್ಟು ಬರುತ್ತೆ ಅಂತ. ಎ ಬಿ ಸಿಯ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ನೋಡ್ರಿ, ಎ ಬಿ ಸಿಯ ಬೆಲೆ ಕಂಡುಹಿಡಿಬೇಕು. ಇದು ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕೇಳೋ ಚಾನ್ಸಸ್ ಇರುತ್ತೆ. ವೆರಿ ಸಿಂಪಲ್. ನೋಡ್ರಿ, ಮೊದಲನೇ ಈಕ್ವೇಷನ್ ಇದೆಯಲ್ಲ ಇಲ್ಲಿ, ಎ ಬಿನ ಎ ಜೊತೆ ಗುಣಾಕಾರ ಮಾಡ್ರಿ. ಎ ಇಂಟು ಬಿ ಅಂದರೆ ಎ ಬಿ ಆಗುತ್ತೆ. ಪ್ಲಸ್ ಸಿ 1 ಮೇಲಿರೋದು ಹಾಗೆ ಬರ್ಕೊಡ್ರಿ. ಎ ಬಿ ರೈಟ್ ಸೈಡಿಗೆ ಬಂದರೆ 1 ಇಂಟು ಬಿ ಬಿ ಆಗುತ್ತೆ. ಇದು ಮೊದಲನೇ ಸಮೀಕರಣ. ಎರಡನೇ ಸಮೀಕರಣ ಅದೇ ಥರ ಸಿ ಇಂಟು ಬಿ ಅಥವಾ ಬಿ ಇಂಟು ಸಿ ಅಂದರೆ ಬಿ ಸಿ ಆಗುತ್ತೆ. ಪ್ಲಸ್ ಸಿ 1 ಹಾಗೆ ಬರ್ಕೊಳ್ರಿ. ಈ ಸಿ ರೈಟ್ ಸೈಡಿಗೆ ಬಂದರೆ 1 ಇಂಟು ಸಿ ಅಂದರೆ ಸಿ ಆಗುತ್ತೆ. 1 ಇಂಟು ಸಿ ಅಂದರೆ ಸಿ ಬರುತ್ತೆ. ನೋಡಲ್ಲಿ ಎ ಬಿ ಪ್ಲಸ್ 1 = ಬಿ ಆಯ್ತು. ಇಲ್ಲಿ ಬಿ ಸಿ ಪ್ಲಸ್ 1 = ಸಿ ಅಂತ ಬರಿತೀವಿ. ಬಿ ಸಿ ಪ್ಲಸ್ 1 = ಸಿ ಬರಿತೀವಿ. ಇವಾಗ ನಾವೇನು ಮಾಡೋಣ ಅಂದರೆ, ಈ ಮೊದಲನೇ ಇಕ್ವೇಷನ್ ಏನಿದೆಯಲ್ಲ, ಇಲ್ಲಿ ಎ ಬಿ ಅಕ್ಷರ ಇದೆಯಲ್ಲ, ಎ ಇದೆ, ಬಿ ಇದೆ, ಯಾವ ಅಕ್ಷರ ಇಲ್ಲ, ಸಿ ಇಲ್ಲಲ್ಲ. ಹಾಗಾಗಿ ಇದರ ಪ್ರತಿಯೊಂದು ಟರ್ಮನ್ನು ಸಿನಿಂದ ಗುಣಾಕಾರ ಮಾಡ್ಕೊಳ್ರಿ. ಮಲ್ಟಿಪ್ಲೈ ಬೈ ಸಿ ಅಂತ. ಪ್ರತಿಯೊಂದು ಟರ್ಮನ್ನು ಸಿನಿಂದ ಗುಣಿಸಿದರೆ ಎ ಬಿ ಇಂಟು ಸಿ ಅಂದರೆ ಎ ಬಿ ಸಿ ಆಗುತ್ತೆ. 1 ಇಂಟು ಸಿ ಅಂದರೆ ಸಿ ಬರುತ್ತೆ ಇದು. ಆಮೇಲೆ ಬಿ ಇಂಟು ಸಿ ಅಂದರೆ ಬಿ ಸಿ ಬರುತ್ತೆ. ಬಿ ಸಿ ಬರುತ್ತೆ. ಬಿ ಇಂಟು ಸಿ ಅಂದರೆ ಬಿ ಸಿ ಬರುತ್ತೆ. ನೋಡಿ, ಇಲ್ಲಿ ಸಿ ಅಂದರೆ ಸಿ ಜಾಗದಲ್ಲಿ ಬಿ ಸಿ ಪ್ಲಸ್ 1 ಅಂತ ಬರ್ಕೋಬೋದು. ನೋಡಿ, ಇಲ್ಲಿ ಸಿ ಇದೆ ಅಂದರೆ ಎ ಬಿ ಸಿ ಆಗೇ ಇರಲಿ. ಈ ಸಿ ಜಾಗದಲ್ಲಿ ಬಿ ಸಿ ಪ್ಲಸ್ 1 ಅಂತ ಬರಿಬೋದು. ಆ ಸಿ ಜಾಗದಲ್ಲಿ ಇಲ್ಲಿರೋ ಬಿ ಸಿ ಪ್ಲಸ್ 1 ಬರ್ಕೊಳ್ರಿ. ರೈಟ್ ಸೈಡಲ್ಲಿ ಬಿ ಸಿನೇ ಇದೆ. ರೈಟ್ ಸೈಡಲ್ಲಿ ಬಿ ಸಿ ಇದೆ. ಎ ಬಿ ಸಿ ಮಾತ್ರ ಲೆಫ್ಟ್ ಸೈಡಲ್ಲಿ ಇರಲಿ. ಇವೆರಡು ರೈಟ್ ಸೈಡಿಗೆ ತಗೊಂಡ್ಬಂದ್ರೆ ರೈಟ್ ಸೈಡಲ್ಲಿ ಇ ಬಿ ಸಿ ಆಗಿರಲಿ. ಪ್ಲಸ್ ಬಿ ಸಿ ಬಲಭಾಗಕ್ಕೆ ಬಂದರೆ ಮೈನಸ್ ಬಿ ಸಿ ಆಗುತ್ತೆ. ಪ್ಲಸ್ 1 ಬಲಭಾಗಕ್ಕೆ ಬಂದರೆ -1 ಆಗುತ್ತೆ. ಇದೇನಿಲ್ಲ ಅಂದರೆ ಪ್ಲಸ್ ಬಿ ಸಿ ಇದು ಮೈನಸ್ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. ಸೇಮ್ ಇದ್ದಾಗ ಒಂದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ ಉಳಿದಿರೋದು ಎ ಬಿ ಸಿ, ರೈಟ್ ಸೈಡಲ್ಲಿ ಉಳಿದಿರೋದು -1 ಮಾತ್ರ ಅಲ್ಲ, ಎ ಬಿ ಸಿನ ಬೆಲೆ -1 ಮಾತ್ರ ಬರುತ್ತೆ. -1 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಎ ಬಿ ಸಿನ ಬೆಲೆ -1 ಬರುತ್ತೆ. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಮುಂದಿನ ಕ್ವಶನ್ ಬರೋಣ. ಇಫ್ ಜೀಬ್ರಾ ಕ್ಯಾನ್ ಬಿ ರಿಟರ್ನ್ ಆಸ್ 2652181, ಹೌ ಕ್ಯಾನ್ ಕೋಬ್ರಾ ಬಿ ರಿಟರ್ನ್ ಅಂತ ಕೊಟ್ಟಿದ್ದಾನೆ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಜೀಬ್ರಾನ 2652181 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಕೋಬ್ರಾ ಎಂಬ ಪದವನ್ನು ಹೇಗೆ ಬರೀಬೋದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಕೊಟ್ಟಿರೋದು ಜೀಬ್ರಾ, ZEBRA, ಜೀಬ್ರಾ ಅಂತ ಇದೆ ಇದಕ್ಕೆ. ಸೊ 2652181 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಕೋಬ್ರಾ, COBRA, ಕೋಬ್ರಾ ಎಂಬ ಪದವನ್ನು ಯಾವ ರೀತಿ ಬರಿಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದು ಯಾವ ರೀತಿ ಇದೆ ನೋಡ್ರಿ. ನಾನು ಏನಿಂದ Z ತನಕ ಇಲ್ಲಿ ಆಲ್ಫಾಬೆಟ್ಸ್ ಬರ್ಕೊಂಡೆ. ಒಂದೊಂದು ಲೈನಲ್ಲಿ 5 ಅಕ್ಷರ ಥರ ಬರ್ಕೊಂಡಿದ್ದೀನಿ. ಯಾಕೆ ಅಂದರೆ ಕೌಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಾವು ಉದ್ದಕ್ಕೆ ಬರ್ಕೊಂಡು 1 2 3 4 ಅಂತ ನಂಬರ್ ಕೊಟ್ಕೊಂತ ಕೂರು ಆ ನಂಬರ್ ಬರೀಲಿಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದೊಂದು ಲೈನಲ್ಲಿ 5 ಅಕ್ಷರ ಬರ್ಕೊಂಡ್ರೆ ನಮಗೆ ಕೌಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಇದು 1ನೇ ಅಕ್ಷರ, ಇದು 5, ಇಲ್ಲಿ 10, 15, 20, 25 ಅಕ್ಷರ, ಇದು 26ನೇ ಅಕ್ಷರ ಆಗುತ್ತೆ. ಇದು 5 ಆದಮೇಲೆ ಇದು 6ನೇ ಅಕ್ಷರ, ಇದು 10 ಆದಮೇಲೆ ಇದು 11ನೇ ಅಕ್ಷರ, ಇದು 15 ಆದಮೇಲೆ ಇದು 14ನೇ ಅಕ್ಷರ, ಇದು 20 ಆದಮೇಲೆ ಇದು 21ನೇ ಅಕ್ಷರ. ಈ ರೀತಿ ಕೌಂಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಒಂದೊಂದು ಲೈನಲ್ಲಿ 5 ಅಕ್ಷರ ಬರೋ ಥರ ಬರ್ಕೊಂಡೆ. ಹಾಗಾದರೆ ನೋಡಿ, ಇಲ್ಲಿ Z ಇದೆ ಅಂದರೆ Z ಆಲ್ಫಾಬೆಟ್ಟಲ್ಲಿ 26ನೇ ಅಕ್ಷರ, 26th ಲೆಟ್ರ್. ಹಾಗಾಗಿ Zಗೆ 26 ಬರ್ಕೊಂಡಿದ್ದಾರೆ. E ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ, ಇದು 5ನೇ ಅಕ್ಷರ, 5 ಬಲ್ದಲ್ಲ. B ಅನ್ನೋದು ಆಲ್ಫಾಬೆಟ್ಟಲ್ಲಿ 2ನೇ ಅಕ್ಷರ, 2 ಬಲ್ದಲ್ಲ. R ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ, ಇದು 15, 16, 17, 18ನೇ ಅಕ್ಷರ ಆಗುತ್ತೆ, 18 ಬಲ್ತಾರೆ. ಎ ಅನ್ನೋದು ಆಲ್ಫಾಬೆಟ್ಟಲ್ಲಿ 1ನೇ ಅಕ್ಷರ, 1 ಬರ್ತಾರೆ. ಈ ರೀತಿ ನಂಬರ್ಸ್ ಬರೀತಾ ಹೋಗಿದ್ದಾರೆ. ಇದೇ ಥರ ನಂಬರ್ಸ್ ನೀವು ಬರ್ಕೊಳ್ರಿ. ಸಿ ಅನ್ನೋದು ಆಲ್ಫಾಬೆಟ್ಟಲ್ಲಿ 3ನೇ ಅಕ್ಷರ. ಓ ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ 5, 10, 15ನೇ ಅಕ್ಷರ, 15 ಬರೀಬೇಕು. ಬಿ ಅನ್ನೋದು ಆಲ್ಫಾಬೆಟ್ಟಲ್ಲಿ 2ನೇ ಅಕ್ಷರ, 2 ಬರಿತೀನಿ. ಆರ್ ಅನ್ನೋದು ಆಲ್ಫಾಬೆಟ್ಟಲ್ಲಿ ಇದು 15, 16, 17, 18ನೇ ಅಕ್ಷರ, 18 ಬರಿತೀನಿ ಆರ್ಗೆ.
ಎ ಅನ್ನೋದು ಆಲ್ಫಾಬೆಟಲ್ಲಿ ಗೊತ್ತಿದೆ ನಿಮಗೆ, 1 ಅಕ್ಷರ 1 ಬರಿತೀನಿ. ನಮ್ಮ ಆನ್ಸರು 3152181 ಬಂತು. 3152181 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಪ್ರಶ್ನೆಗೆ ಈಸಿಯಾಗಿ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಲೀಡಿಂಗ್ ಬಿ ಅರೇಂಜ್ಡ್ ಇನ್ ಸಚ್ ಎ ವೇ ದಟ್ ದ ವೋವೆಲ್ಸ್ ಆಲ್ವೇಸ್ ಕಮ್ ಟುಗೆದರ್ ಅಂತಿದೆ. ಲೀಡಿಂಗ್ ಪದದ ಅಕ್ಷರಗಳನ್ನು ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವ ರೀತಿಯಲ್ಲಿ ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತಿದೆ. ನೋಡ್ರಿ, ಲೀಡಿಂಗ್ ಎಂಬ ಇಂಗ್ಲೀಷ್ ಪದ ಇದೆಯಲ್ಲ, ಈ ಲೀಡಿಂಗ್ ಪದದಲ್ಲಿ ಇರ್ತಕ್ಕಂಥ ಓವೆಲ್ಸ್ ಒಂದೇ ಕಡೆ ಇರೋ ಥರ ಜೋಡಿಸ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಓವೆಲ್ಸ್ ಯಾವುದಿದೆ, ಇ ಇದೆ, ಆಮೇಲೆ ಎ ಅಕ್ಷರ ಇದೆ ಓವೆಲ್, ಮತ್ತೆ ಅದಿದೆ ಐ ಅಕ್ಷರ ಇದೆಯಲ್ಲ, ಈ ಮೂರು ಒಂದು ಕಡೆನೇ ಕಾಣಿಸೋ ಥರನ ಜೋಡಿಸ್ಬೇಕು. ಈ 3 ಅಕ್ಷರ ಬಿಟ್ಟು ಉಳಿದ್ರೆ ಎಲ್, ಆಮೇಲೆ ಡಿ, ಆಮೇಲೆ ಎನ್, ಆಮೇಲೆ ಜಿ, ಇವನನ್ನು ಕೆಳಗೆ ಬರೀತಾ ಇದ್ದೀನಿ ನೋಡ್ರಿ. ಫಸ್ಟ್ ಈ 3 ಅಕ್ಷರ ಓವೆಲ್ಸ್ ಜೋಡಿಸಿ ಅದ್ರ ಕೆಳಗಡೆ 4 ಕಾನ್ಸನೆಂಟ್ ಜೋಡಿಸಿದೆ. ಈ 7 ಅಕ್ಷರಗಳನ್ನು ಜೋಡಿಸೋ ಒಂದು ವಿಧ, ಇದೊಂದು ವಿಧ. ಅಥವಾ ನಾನು ಎಲ್ ಮೇಲ್ಗಡೆ ಬರ್ಕೊಂಡು ಡಿ ಬರ್ಕೊಂಡು ಎ ಐ ಇ ಅಂತ ಆ 3 ಓವೆಲ್ಸ್ ಕೆಳಗಡೆ ಬರ್ಕೊಂಡು ಲಾಸ್ಟಿಗೆ ಎನ್ ಆಮೇಲೆ ಜಿ ಬರ್ಕೊಂಡ್ರೆ ಇಲ್ಲಿ ಎ ಐ ಇ ಅಂತ ಈ 3 ಓವೆಲ್ಸ್ ಒಂದೇ ಕಡೆನೇ ಇದ್ದಾವೆ. ಈ ರೀತಿ ಬೇರೆ ಥರನೂ ಜೋಡಿಸ್ಬೋದು. ಈ ಥರ ಜೋಡಿಸಿದಾಗಲೂ ಕೂಡ ಆ 3 ಓವೆಲ್ಸ್ ಸ್ವರಗಳು ಒಂದು ಕಡೆನೇ ಕಾಣಿಸ್ತಾ ಇದ್ದಾವೆ. ಅಥವಾ ನಾವು ಡಿ ಫಸ್ಟ್ ಬರ್ಕೊಂಡು ಆಮೇಲೆ ಎನ್ ಬರ್ಕೊಂಡು ಆಮೇಲೆ ಜಿ ಬರ್ಕೊಂಡು ಆಮೇಲೆ ಇ ಬರ್ಕೊಂಡು ಆಮೇಲೆ ಐ ಬಲ್ದು ಆಮೇಲೆ ಎ ಬಲ್ದು ಲಾಸ್ಟಿಗೆ ಯಾವ ಅಕ್ಷರ ಎಲ್ ಬರ್ಕೊಂಡ್ರೆ ಇಲ್ಲಿ ಇ ಐ ಎ ಅಂತ 3 ಓವೆಲ್ಸ್ ಒಂದು ಕಡೆನೇ ಇದ್ದಾವೆ. ಈ ಥರ ನಾವು ಬೇರೆ ರೀತಿಯಾಗಿ ಜೋಡಿಸ್ಬೋದು. ನಾವು ಯಾವ ಥರ ಜೋಡಿಸ್ಕೊಂತ ಹೋದ್ರೂ ಕೂಡ ಈ 3 ಓವೆಲ್ಸ್ ಯಾವಾಗಲೂ ಒಂದು ಕಡೆನೇ ಕಾಣಿಸ್ಬೇಕು. ಆ ಥರ ಜೋಡಿಸಿದ್ರೆ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಜೋಡಿಸ್ಬೋದು. ನಾನಿಲ್ಲಿ 3 ವಿಧಾನ ಬಲ್ದು ಹಿಂಗೆ ಬರ್ಕೊಂತ ಹೋಗೋದನ್ನು ಬೇರೆ ಬೇರೆ ರೀತಿಯಾಗಿ ಜೋಡಿಸ್ಕೊಂತ ಹೋಗ್ಬೋದು. ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಲೀಡಿಂಗ್ ಪದದಲ್ಲಿನ ಓವೆಲ್ಸ್ ಒಂದೇ ಕಡೆ ಬರೋ ಥರ ಜೋಡಿಸ್ಬೋದು ಅಂತ ಕ್ವಶನ್ ಕೇಳಿದೆ. ಸೊ ಹಿಂಗೆ ನಾವು ಪ್ರಾಕ್ಟಿಕಲ್ ಮೆಥಡಲ್ಲಿ ಆನ್ಸರ್ ಮಾಡ್ಕೊತ ಹೋಗೋದು ಕಷ್ಟ ಸಾಧ್ಯ. ಹಾಗಾಗಿ ವೆರಿ ಸಿಂಪಲ್ ಮೆಥಡು. ನಾವು ಕ್ರಮಯೋಜನೆ ಅಂತ ಒಂದು ಪಾಠ ಬರುತ್ತೆ ಹೈಸ್ಕೂಲಲ್ಲಿ, ಪರ್ಮುಟೇಷನ್ ಕಾಂಬಿನೇಷನ್ ಅಂತ. ಆ ಕ್ರಮಯೋಜನೆ ಪರ್ಮುಟೇಷನ್ ಯೂಸ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬಿಡಿಸ್ಬೋದು. ಫಸ್ಟ್ ಆಫ್ ಆಲ್ ನೋಡ್ರಿ, ಈ ಲೀಡಿಂಗ್ ಪದದಲ್ಲಿರೋ ಓವೆಲ್ಸ್ ಒಂದು ಕಡೆ ಬರೆಯೋಣ. ಇ ಅನ್ನೋದು ಓವೆಲ್ಲು, ಆಮೇಲೆ ಎ ಅನ್ನೋದು ಓವೆಲ್ಲು, ಐ ಅನ್ನೋದು ಓವೆಲ್ಲು. ಈ ಓವೆಲ್ಸ್ ಎಲ್ಲ ಸೇರಿ ಒಂದೇ ಕಡೆ ಇರಬೇಕಾದ್ರೆ ಆ 3 ರೌಂಡ್ ಆಫ್ ಮಾಡ್ತೀನಿ. ಉಳಿದಿರೋ ಕಾನ್ಸನೆಂಟ್ಸ್ ಎಲ್, ಆಮೇಲೆ ಡಿ, ಆಮೇಲೆ ಎನ್, ಆಮೇಲೆ ಜಿ ಕಾನ್ಸನೆಂಟ್ಸ್ನ ಕೆಳಗೆ ಬರೀಬೇಕು. ನೋಡ್ರಿ, 3 ಓವೆಲ್ಸ್ ಸೇರಿ ಒಂದೇ ಅಕ್ಷರ. ಇದು 2, ಇದು 3, ಇದು 4, ಇದು 5 ಅಕ್ಷರ ಆಗ್ತಾವಲ್ಲ. ನೋಡ್ರಿ, ಈ 3 ಓವೆಲ್ಸ್ ಒಂದೇ ಕಡೆ ಇರ್ಬೇಕಂದ್ರೆ 3 ಸೇರಿ ಒಂದೇ ಅಕ್ಷರ ಅಂತ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡ್ಬೇಕಾದ್ರೆ ಇದು ಸಿಂಗಲ್ ಲೆಟ್ರ್ ಅಂತ ಎಣಿಸ್ಬೇಕು. 1, ಇದು 2, ಇದು 3, ಇದು 4, ಇದು 5 ಅಕ್ಷರ ಆಗ್ತವೆ. ಹಾಗಾಗಿ 5 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. 5 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. 5 ಅಕ್ಷರ ಆಗ್ತವೆ. ಆಮೇಲೆ ಇಂಟು ಎಷ್ಟು ಓವೆಲ್ಸ್ ಇದ್ದಾವೆ, 1, 2, 3 ಓವೆಲ್ಸ್ ಇದಾವಲ್ಲ, ಸ್ವರಗಳು 3 ಇದಾವಲ್ಲ, ಇಂಟರ ಪಕ್ಕದಲ್ಲಿ ಮತ್ತು 3 ಫ್ಯಾಕ್ಟೋರಿಯಲ್ ಬರೀಬೇಕು. ಆಮೇಲೆ ಇದರಲ್ಲಿ ಅಥವಾ ಇದರಲ್ಲಿ ಯಾವ ರಿಪೀಟೆಡ್ ಲೆಟರ್ಸ್ ಇದಾವೆ ನೋಡ್ರಿ, ರಿಪೀಟ್ ಆಗಿರೋ ಅಕ್ಷರಗಳಿದಾವೆ ಅಂದರೆ, ಯಾವ ರಿಪೀಟ್ ಆಗಿರೋ ಅಕ್ಷರಗಳಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿರಿ. 5 ಫ್ಯಾಕ್ಟೋರಿಯಲ್ನ ಬೆಲೆ 120 ಬರುತ್ತೆ. 3 ಫ್ಯಾಕ್ಟೋರಿಯಲ್ನ ಬೆಲೆ 6 ಬರುತ್ತೆ. ಆವಾಗ 120 × 6 ಅಂದರೆ 12 × 72, 0 ಲಾಸ್ಟಿಗೆ ಬರ್ಕೊಡ್ರಿ. ಇದಕ್ಕೆ ಆನ್ಸರ್ 720 ವಿಧವಾಗಿ ಜೋಡಿಸ್ಬೋದು. 720 ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಒಂದು ವೇಳೆ ನಿಮಗೆ 5 ಫ್ಯಾಕ್ಟೋರಿಯಲ್ನ ಬೆಲೆ ನನಗೇನೋ ಗೊತ್ತಿದೆ 120 ಬರ್ಕೊಂಡೆ, ನಿಮಗೆ ಗೊತ್ತಿಲ್ಲದೆ ಹೋದರೆ 5 ಫ್ಯಾಕ್ಟೋರಿಯಲ್ ಅಂದರೆ 5ರಿಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ ಅಪ್ ಟು 1ರವರೆಗೆ ಅವೆಲ್ಲ ಸಂಖ್ಯೆಗಳನ್ನು ಬರ್ಕೊಂಡು ಗುಣಿಸ್ಬೇಕು. 5 × 4 20, 20 × 3 60, 60 × 2 120, 120 × 1 ಅಂದರೆ 120 ಬರುತ್ತೆ. 5 ಫ್ಯಾಕ್ಟೋರಿಯಲ್ನ ಬೆಲೆ ಈ ರೀತಿ. 3 ಫ್ಯಾಕ್ಟೋರಿಯಲ್ ಅಂದರೆ 3ರಿಂದ ಸ್ಟಾರ್ಟ್ ಮಾಡಿ ಇಳಿಕೆ ಕ್ರಮದಲ್ಲಿ ಡಿಸೆಂಡಿಂಗ್ ಆರ್ಡ್ರಲ್ಲಿ 3 ನಂಬರ್ಸ್ ಬರೀಬೇಕು. 3 × 2 6, 6 × 1 6 ಬರುತ್ತೆ. ಹಾಗಾಗಿ 3 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ 6 ಬರ್ಕೊಂಡೆ. ನೆನಪಿದ್ರೆ ಡೈರೆಕ್ಟಾಗಿ ಬರೀಬೋದು, ನೆನಪಿಲ್ಲ ಅಂದರೆ ಈ ಥರ ಸೈಡಲ್ಲಿ ಹಾಕೊಂಡು ಲೆಕ್ಕ ಮಾಡ್ಕೊಂಡ್ರೆ 5 ಫ್ಯಾಕ್ಟೋರಿಯಲ್ 120, 3 ಫ್ಯಾಕ್ಟೋರಿಯಲ್ 6 ಬರ್ಕೊಳ್ರಿ. ಇವೆರಡು ಗುಣಾಕಾರ ಮಾಡಿದ್ರೆ 720 ಬರುತ್ತಲ್ಲ, ಇದೇ ಫೈನಲ್ ಆನ್ಸರು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಇನ್ ದ ಫಸ್ಟ್ 10 overs ಆಫ್ ಎ ಕ್ರಿಕೆಟ್ ಗೇಮ್ ದ ರನ್ ರೇಟ್ ವಾಸ್ ಓನ್ಲಿ 3.2. What should be the run rate for the remaining 40 overs to reach the target of 282 runs?
ಕ್ರಿಕೆಟ್ ಆಟದ ಮೊದಲ 10 ಓವರ್ಗಳಲ್ಲಿ ರನ್ ರೇಟು 3.2 ಆಗಿತ್ತು. 282 ರನ್ಗಳ ಗುರಿಯನ್ನು ತಲುಪಲು ಉಳಿದ 40 ಓವರ್ಗಳಿಗೆ ರನ್ ರೇಟ್ ಎಷ್ಟಿರಬೇಕು ಅಂತ ಪ್ರಶ್ನೆ ಕೇಳಿದನಲ್ಲ ನೋಡ್ರಿ. ಫಾರ್ ಎಕ್ಸಾಂಪಲ್, ಒಂದು ಕ್ರಿಕೆಟ್ ತಂಡ ಇನ್ನೊಂದು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಇನ್ನೊಂದು ತಂಡಕ್ಕೆ 282 ರನ್ಸ್ ಟಾರ್ಗೆಟ್ ಕೊಟ್ಟಿದೆ. ಇದು ಒನ್ ಡೇ ಮ್ಯಾಚ್, ಇದು ODI ಒನ್ ಡೇ ಇಂಟರ್ನ್ಯಾಷನಲ್ ಏಕದಿನ ಪಂದ್ಯ. ಇದು 50 ಓವರ್ ಮ್ಯಾಚ್ ಇರುತ್ತಲ್ಲ, 50 ಓವರ್ಗೆ ಇನ್ನೊಂದು ಟೀಮು 282 ರನ್ ಗಳಿಸಿದ್ರೆ 50 ಓವರ್ ಒಳಗಡೆ ಅದು ವಿನ್ ಆಗುತ್ತೆ ಅಂತ ಹೇಳ್ತೀವಿ. ಅದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ 10 ಓವರ್ಸಲ್ಲಿ ಮೊದಲ 10 ಓವರ್ಗಳಲ್ಲಿ ಆ ಒಂದು ತಂಡದ ರನ್ ರೇಟು 3.2 ಇದೆ ಅಂತ. ಮೊದಲ 10 ಓವರ್ಗೆ 3.2 ಇದೆ ಅಂತ ಕೊಟ್ಟಿದ್ದಾನಂದರೆ ಆ 3.2 ರನ್ ರೇಟನ್ನು 10 ಓವರ್ಸ್ ಅಲ್ಲ 10ರಿಂದ ಗುಣಾಕಾರ ಮಾಡಿರಿ. 3.2 ಇಂಟು 10 ಅಂದರೆ 32 ರನ್ ಬರುತ್ತೆ. ಯಾಕಂದರೆ 32 ಇಂಟು 10 320 ಆಗುತ್ತೆ. ಒಂದು ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಫಸ್ಟು 10 ಓವರ್ಸ್ಗೆ 32 ರನ್ ಗಳಿಸಿದೆ ಆ ತಂಡ ಅಂತ. ಟೋಟಲಿ 50 ಓವರ್ಗೆ ಗಳಿಸ್ಬೇಕಾಗಿರೋದು 282. ಆ 282 ರನ್ನಲ್ಲಿ ಫಸ್ಟ್ 10 ಓವರ್ಸಲ್ಲಿ ಬಂದಿರೋ 32 ರನ್ನ ಮೈನಸ್ ಮಾಡಿದರೆ ಇನ್ನೂ 250 ರನ್ ಗಳಿಸ್ಬೇಕು ಆ ಟೀಮ್. ಎಷ್ಟು ಓವರ್ಗೆ? ಇನ್ನು ಉಳಿದಿರೋ 40 ಓವರ್ಸ್ಗೆ ಇನ್ನೂ 250 ರನ್ ಹೊಡಿಬೇಕು. ಸೊ ಹಾಗಾದರೆ ರನ್ ರೇಟ್ ಎಷ್ಟಿರಬೇಕು? 40 ಓವರ್ಗೆ ಉಳಿದ 40 ಓವರ್ಗೆ ಅಂತ ಕಂಡುಹಿಡಿಬೇಕಂದ್ರೆ 250ನ್ನ ಇನ್ನು ಉಳಿದಿರೋ ಓವರ್ಸ್ 40 ಅಲ್ಲ 40ರಿಂದ ಭಾಗಿಸ್ಬೇಕು. ಇಲ್ಲಿರೋ 0 ಕ್ಯಾನ್ಸಲ್. ಇದು 4ರಿಂದ 25 ಡಿವೈಡ್ ಮಾಡಿರಿ. ಇರ್ತಿ ಕಿವಿ ಹಾಕೊಂಡು ಡಿವೈಡ್ ಮಾಡ್ಕೊಳ್ರಿ. 4 6 24 ಶೇಷ 1 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ಹಾಕ್ಕೊಳ್ರಿ. 4 2 8 ಇನ್ನೂ 2 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ 0 ಇಳಿಸ್ಕೊಳ್ರಿ. 4 5 20 ಕ್ಯಾನ್ಸಲ್ ಆಗಿ ಶೇಷ 0 ಬರುತ್ತಲ್ಲ, 6.25 ಬರುತ್ತೆ. ಉಳಿದ 40 ಓವರ್ಗಳಲ್ಲಿ ಆ ಟೀಮು ಗುರಿ ತಲುಪಬೇಕಂದ್ರೆ ಸರಾಸರಿ ಅಥವಾ ರನ್ ರೇಟು 6.25ರಂತೆ ಪ್ರತಿ ಓವರ್ಗೆ ರನ್ ಗಳಿಸ್ಬೇಕು ಅಂತ ಅರ್ಥ. 6.25 ನೋಡ್ರಿ, ಆಪ್ಷನ್ ಸಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಈಸಿಯಾಗಿ ಲೆಕ್ಕವನ್ನು ನೀವು ಬಿಡಿಸ್ಕೋಬೋದು. ಓಕೆನಾ? ನೆಕ್ಸ್ಟ್ ಬರೋಣ. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಅಂತ ಇದೆ. ಬಿಟ್ಟು ಹೋದ ಅಕ್ಷರಗಳನ್ನು ಹುಡುಕಿ ಅಂತ ಇದೆ. ಬಿಟ್ಟು ಹೋಗಿರೋ ಅಕ್ಷರಗಳನ್ನು ಹುಡುಕಂತ ಹೋಗ್ಬೇಕಿಲ್ಲಿ. ಇಲ್ಲಿ ಕೆಲವೊಂದು ಡ್ಯಾಶ್ ಇದೆ. ಫಸ್ಟ್ ಎ ಇದೆ, ಆಮೇಲೆ ಬಿ ಇದೆ, ಆಮೇಲೆ ಡ್ಯಾಶ್ ಇದೆ, ಆಮೇಲೆ ಡಿ ಇದೆ, ಬಿ ಇದೆ, ಡ್ಯಾಶ್ ಇದೆ, ಡಿ ಇದೆ, ಎ ಇದೆ, ಡ್ಯಾಶ್ ಇದೆ, ಡಿ ಇದೆ, ಎ ಇದೆ, ಬಿ ಇದೆ, ಡಿ ಇದೆ, ಎ ಇದೆ, ಬಿ ಇದೆ, ಡ್ಯಾಶ್ ಇದೆ. ಯಾವುದೋ ಒಂದು ಪ್ಯಾಟ್ರನ್ ಪ್ರಕಾರ ಲೆಟರ್ಸ್ ಕೊಟ್ಟಿರ್ತಾನೆ. ಆ ಲೆಟರ್ಸಲ್ಲಿ ಯಾವ ಡ್ಯಾಶಲ್ಲಿ ಯಾವ ಅಕ್ಷರ ಬರ್ತವೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಎ ಬಿ ಡಿ ಕಾಣಿಸ್ತಾವೆ ಅಂದರೆ ನಾವು ಇಂಗ್ಲೀಷ್ ಸ್ಮಾಲ್ ಲೆಟರ್ಸ್ ಗೊತ್ತಿಲ್ಲ. ಎ ಆದಮೇಲೆ ಬಿ, ಬಿ ಆದಮೇಲೆ ಸಿ, ಸಿ ಆದಮೇಲೆ ಡಿ ಇದಾವಲ್ಲ, ಇವೇ 4 ಅಕ್ಷರ ಯೂಸ್ ಮಾಡ್ಕೊಂಡು ಒಂದು ಪ್ಯಾಟ್ರನ್ ಕೊಡ್ತಾ ಹೋಗಿದ್ದಾನೆ. ಅಂದರೆ ನಾವು ಇಲ್ಲಿ ಏನು ಮಾಡೋಣ ಅಂದರೆ ಪ್ರತಿ 4 ಅಕ್ಷರಕ್ಕೆ ಒಂದು ಗ್ರೂಪ್ ಮಾಡೋಣ. ಸೊ ಇಲ್ಲಿಗೆ ನಾನು ಅಂದರೆ ಡ್ಯಾಶ್ ಸೇರಿ 1 2 3 4 ಅಕ್ಷರ ಆಗುತ್ತೆ. ಇಲ್ಲಿ 1 2 3 4 ಅಕ್ಷರ ಆಗುತ್ತೆ. 1 2 3 4 ಅಕ್ಷರ ಗ್ರೂಪು, 1 2 3 ಇದು ಸೇರಿ 4 ಅಕ್ಷರ ಗ್ರೂಪಿಂಗ್ ಮಾಡ್ತಾ ಬರೋಣ. ಪ್ರತಿ 4 ಅಕ್ಷರಕ್ಕೆ ಒಂದು ಗ್ರೂಪ್ ಮಾಡ್ತಾ ಬಂದರೆ ಸೊ ಪ್ರತಿಯೊಂದು ಗ್ರೂಪಲ್ಲಿ ಇದು ABCD ಅಂತ ಅಕ್ಷರಗಳು ಇದಾವಲ್ಲ ಟೆಸ್ಟ್ ಮಾಡೋಣ. ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಯಾವ ಅಕ್ಷರ ಇಲ್ಲ, ಸಿ ಇಲ್ಲ, ಸಿ ಬರೀತೀನಿ, ABCD ಅಂತ ಒಂದು ಪ್ಯಾಟ್ರನ್ ಸಿಕ್ತು. ಇಲ್ಲಿ ಬಿ ಇದೆ, ಯಾವ ಅಕ್ಷರ ಇಲ್ಲ, ಸಿ ಬರೀನ, BCDA ಅಂತ ಸಿಕ್ತು. ಇಲ್ಲಿ ಡಿ ಇದೆ, ಎ ಇದೆ, ಬಿ ಇದೆ, ಯಾವ ಅಕ್ಷರ ಇಲ್ಲ, ಸಿ ಇಲ್ಲ, ಸಿ ಫಿಲ್ ಮಾಡ್ತದೆ. ಇಲ್ಲಿ ಡಿ ಇದೆ, ಎ ಇದೆ, ಬಿ ಇದೆ, ಯಾವ ಅಕ್ಷರ ಇಲ್ಲ, ಸಿ ಇಲ್ಲ, ಸಿ ಫಿಲ್ ಮಾಡ್ತೀನಿ. ನೋಡ್ರಿ, ಮೊದಲನೇ ಗ್ರೂಪು ಏನಿಂದ ಸ್ಟಾರ್ಟ್ ಆಗುತ್ತೆ, ಏನಿಂದ ಸ್ಟಾರ್ಟ್ ಆಗಿ ABCD ಬರುತ್ತೆ. ಎರಡನೇ ಗ್ರೂಪು ಬಿನಿಂದ ಸ್ಟಾರ್ಟ್ ಆಗುತ್ತೆ, BCD, ಡಿ ಆದಮೇಲೆ ವಾಪಸ್ ಎ. ನೋಡ್ರಿ, BCD, ಡಿ ಆದಮೇಲೆ ವಾಪಸ್ ಎ. ಮೂರನೇ ಗ್ರೂಪು ಸಿನಿಂದ ಸ್ಟಾರ್ಟ್ ಆಗುತ್ತೆ, CD ವಾಪಸ್ ಇಲ್ಲಿ AB ಬರಿಬೇಕು, CD AB ಕರೆಕ್ಟ್ ಇದೆ ನೋಡ್ರಿ. ನಾಲ್ಕನೇ ಗ್ರೂಪು ಡಿನಿಂದ ಸ್ಟಾರ್ಟ್ ಆಗುತ್ತೆ, ಡಿಯಿಂದ ಮುಂದಕ್ಕೆ ಯಾವಿಲ್ಲ ಅಂದರೆ ಸೈಕ್ಲಿಕ್ ಆರ್ಡ್ರಲ್ಲಿ ಡಿ ಆದಮೇಲೆ ಮತ್ತು ವಾಪಸ್ ABC, DABC ಇದೆಲ್ಲ ಈ ರೀತಿ ಕರೆಕ್ಟಾಗಿ ಒಂದು ಪ್ಯಾಟ್ರನ್ ಸಿಗುತ್ತಲ್ಲ. ಸೊ ಇಲ್ಲಿ ಮೊದಲನೇ ಡ್ಯಾಶಲ್ಲಿ ಫಿಲ್ ಮಾಡಿರೋ ಅಕ್ಷರ ಸಿ, ಎರಡನೇ ಡ್ಯಾಶಲ್ಲಿ ಸಿ ಫಿಲ್ ಮಾಡಿದ್ವಿ, ಮೂರನೇ ಡ್ಯಾಶಲ್ಲಿ ಸಿ ಮಾಡಿದ್ವಿ, ನಾಲ್ಕನೇ ಡ್ಯಾಶಲ್ಲಿ ಸಿ ಫಿಲ್ ಮಾಡಿದ್ವಿ ಅಂದರೆ ಸೊ ಇಲ್ಲಿ ಸಿ ನಾವು 4 ಅಕ್ಷರ ಬರ್ತವೆ. ಯಾವ ಆಪ್ಷನಲ್ಲಿದೆ? ಸಿನಲ್ಲಿದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್. ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಕಂಪ್ಲೀಟ್ ದ ಸೀರೀಸ್ ಅಂತಿದೆ, ಸರಣಿಯನ್ನು ಪೂರ್ಣಗೊಳಿಸಿ ಅಂತಿದೆ. 26, 12, 10, 16 ಕ್ವಶನ್ ಮಾರ್ಕ್ ಇದೆ. ಸೊ 26ರ ಸಂಖ್ಯೆ 12 ಹೆಂಗಾಯಿತು, 12ರ ಸಂಖ್ಯೆ 10 ಹೆಂಗಾಯಿತು, 10ರ ಸಂಖ್ಯೆ 16 ಹೆಂಗಾಯಿತು, 16ರ ಸಂಖ್ಯೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ನೋಡ್ರಿ. ಫಸ್ಟ್ ನಂಬರು 26 ಇರೋದು 12 ಆಗಿದೆ, 12 ಇರೋದು 10 ಆಗಿದೆ, 10 ಇರೋದು 16 ಆಗಿದೆ, 16ರಿಂದ ಮುಂದೆ ಕ್ವಶನ್ ಮಾರ್ಕ್ ಇದೆ ಅಂದರೆ ಸೊ 26 ಇರೋದು ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಅಂದರೆ ನಾವೇನು ಮಾಡೋಣ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಚೆಕ್ ಮಾಡೋಣ. 26 ಚಿಕ್ಕದಾಯಿತು ಅಂದರೆ 26ರಲ್ಲಿ ಅರ್ಧ ಮಾಡಿರಿ, 0.5 ಅಂದರೆ 26ಗೆ ಅರ್ಧ ಅಂದರೆ 13,
0.5 ಅಂದರೆ 26ಗೆ ಅರ್ಧ ಅಂತ. 26ನ 0.5ರಿಂದ ಗುಣಿಸಿದ್ರೆ 13 ಬರುತ್ತೆ ಅಂತ. ಇಲ್ಲ 12 ಇದೆ ಅಂದರೆ -1 ಮಾಡಿದ್ರೆ 12 ಬರುತ್ತೆ. 12ನ ನೆಕ್ಸ್ಟ್ 1ರಿಂದ ಗುಣಿಸ್ರಿ. 0.5 ಆದಮೇಲೆ 1ರಿಂದ ಗುಣಿಸ್ರೆ 12 1ಲೇ 12 ಬರುತ್ತೆ. 10 ಆಗಿದೆ ಅಂದರೆ -2 ಮಾಡಿರಿ. 12 1 10 12 1 12 -2 ಅಂದರೆ 10 ಬರುತ್ತೆ. 10 ಸಂಖ್ಯೆ 16 ಆಗಿದೆ ಅಂದರೆ ನೋಡ್ರಿ 0.5 1 ಆಮೇಲೆ ನೆಕ್ಸ್ಟ್ ಇದನ್ನ 2ನಿಂದ ಗುಣಾಕಾರ ಮಾಡಿರಿ. 10 2 20 20 -4 ಅಂದರೆ 16 ಬರುತ್ತೆ. 16ರ ಸಂಖ್ಯೆ ನೆಕ್ಸ್ಟ್ ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಇಂಟು 4 ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನೋಡ್ರಿ 0.5ನ ಡಬಲ್ ಮಾಡಿದ್ರೆ 1 ಡಬಲ್ ಮಾಡಿದ್ರೆ 2 ಡಬಲ್ ಮಾಡಿದ್ರೆ 4. 0.5 2s are 1 1 2s are 2 2 2s are 4 ಅಲ್ಲ. 0.5 ಡಬಲ್ ಆದರೆ 1 ಡಬಲ್ ಆದ್ರೆ 2 ಡಬಲ್ ಆದ್ರೆ 4 ಬರ್ಬೇಕಿಲ್ಲ. ಆಮೇಲೆ ಇದು ಮೈನಸ್ ಮಾಡಿರೋ ಸಂಖ್ಯೆಗಳು ಅಷ್ಟೇ. 1 2 2 2 2 4 4 2 8 ಮೈನಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. 16ನ 4ರಿಂದ ಗುಣಿಸ್ರಿ. 16 4 64 ಬರುತ್ತೆ. -8 ಅಂದರೆ 64ರ 8 ಕಳೆದ್ರೆ 56 ಬರುತ್ತಲ್ಲ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ 56 ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಫೈಂಡ್ ಔಟ್ ದ ರಾಂಗ್ ಟರ್ಮ್ ಅಮಾಂಗ್ ಅಂತ ಕೊಟ್ಟಿದ್ದೀನಿ. ಇವುಗಳಲ್ಲಿ ತಪ್ಪಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಇಲ್ಲೊಂದು ಸೀರೀಸ್ ಇದೆ, ನಂಬರ್ ಸೀರೀಸು. ಈ ಸಂಖ್ಯಾ ಸರಣಿಯಲ್ಲಿ ಯಾವುದೋ ಒಂದು ನಿಯಮದ ಪ್ರಕಾರ ಸಂಖ್ಯೆಗಳನ್ನು ಬರಿತಾ ಹೋಗಿದ್ದಾರೆ. ಆ ನಿಯಮದ ಪ್ರಕಾರ ಬರೆದಾಗ ಒಂದು ಸಂಖ್ಯೆ ರಾಂಗ್ ಇರುತ್ತೆ. ಆ ರಾಂಗ್ ನಂಬರ್ ಯಾವುದು ಅಂತ ಹೇಳ್ಬೇಕು. 105ರ ಸಂಖ್ಯೆ 85 ಆಗಿದೆ ಅಂದರೆ ಇದು ಇಳಿಕೆ ಕ್ರಮದಲ್ಲಿದೆ ಅಂದರೆ ಮೈನಸ್ ಮಾಡ್ತಾ ಬರೋಣ. 105ರಲ್ಲಿ ಎಷ್ಟನ್ನ ಮೈನಸ್ ಮಾಡಿದ್ರೆ 85 ಬರುತ್ತೆ ಅಂದರೆ 105ರಲ್ಲಿ 20ನ್ನ ಕಳೆದಾಗ 85 ಬರುತ್ತೆ. 85ರ ಸಂಖ್ಯೆ 60 ಆಗಿದೆ ಅಂದರೆ 85ರಲ್ಲಿ 25ನ್ನ ಮೈನಸ್ ಮಾಡಿದರೆ ಮುಂದಿರೋ ಸಂಖ್ಯೆ 60 ಬರುತ್ತೆ. ಇಲ್ಲೇ ಗೊತ್ತಾಗುತ್ತೆ. 85ರಲ್ಲಿ 60 ಕಳೆದ್ರೆ 25 ಬರುತ್ತೆ. 105ರಲ್ಲಿ 85 ಕಳೆದ್ರೆ 20 ಬರುತ್ತೆ. ಆಮೇಲೆ 60ರಲ್ಲಿ ಈ 30ನ್ನು ಕಳೆದ್ರೆ ಈ ಗ್ಯಾಪಲ್ಲಿ 30 ಬರುತ್ತೆ. 60 -30 ಅಂದರೆ ಮುಂದಿನ ಸಂಖ್ಯೆ 30. ಈ ಮೂರು ಸಂಖ್ಯೆಗಳು ನೋಡ್ರಿ, 20 ಆದಮೇಲೆ 25 ಆದಮೇಲೆ 30 ಆದಮೇಲೆ ಈ ಗ್ಯಾಪಲ್ಲಿ ಎಷ್ಟು ಬರಬೇಕು? 35 ಬರಬೇಕು. 35 ಆದಮೇಲೆ ಈ ಗ್ಯಾಪಲ್ಲಿ 40 ಬರಬೇಕು. 40 ಆದಮೇಲೆ ಈ ಗ್ಯಾಪಲ್ಲಿ 45 ಬರಬೇಕು. ಎಲ್ಲ ಹತ್ರ ಮೈನಸ್ಸೇ ಹಾಕ್ರಿ, ಎಲ್ಲ ತಗೋ ಮೈನಸ್ ಇರೋದ್ರಿಂದ. ಇವಾಗ ನೋಡ್ರಿ 60 -30 ಅಂದರೆ 30 ಕರೆಕ್ಟ್ ಇದೆ ನೋಡ್ರಿ. ಇಲ್ಲೆಲ್ಲ ಸರಿ ಇದಾವೆ. 105 -20 85 ಕರೆಕ್ಟ್, 85 -25 60 ಕರೆಕ್ಟ್, 60 -30 30 ಸರಿ ಇದೆ. 30 -35 ಅಂದರೆ ಇದು -5 ಆಗ್ಬೇಕು. 30ರಲ್ಲಿ 30 -35 ನೋಡ್ರಿ. 30 -35 ಅಂದರೆ ಕಳಿಬೇಕು. 35ರಲ್ಲಿ 30 ಕಳೆದ್ರೆ 5 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅಲ್ಲ, -5 ಬರ್ಬೇಕಿಲ್ಲಿ. ಈ -5 ಈ -40 ಅಂದರೆ ಎರಡೂ ಮೈನಸ್ ಇದ್ರೆ ಕೂಡ್ಬೇಕು. -5 -40 ಅಂದರೆ ಮುಂದಿನ ಸಂಖ್ಯೆ -45 ಕರೆಕ್ಟ್. ಈ -45 ಈ -45 ಅಂದರೆ ನೆಕ್ಸ್ಟ್ ಸಂಖ್ಯೆ -90 ಕರೆಕ್ಟ್. ಇವೆಲ್ಲ ಕರೆಕ್ಟ್ ಇದಾವೆ ಅಂದರೆ ಇಲ್ಲಿ ತಪ್ಪಾಗಿರೋ ಸಂಖ್ಯೆ 0. ಆ ಜಾಗದಲ್ಲಿ -5 ಬರ್ಬೇಕಾಯ್ತು. ಹಾಗಾದ್ರೆ ಈ ಸರಣಿಯಲ್ಲಿ ತಪ್ಪಾಗಿರೋ ಸಂಖ್ಯೆ ಅಂದರೆ 0 ಅಂತ ಹೇಳ್ಬೇಕು. ಅಲ್ಲಿ -5 ಬಂದಿದ್ರೆ ಕರೆಕ್ಟ್ ಆಗ್ತಾ ಇತ್ತು. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. 6 bells commence tolling together and toll at intervals of 2, 4, 6, 8, 10 and 12 seconds respectively. In 30 minutes, how many times do they toll together ಅಂತ ನೋಡ್ರಿ. 6 ಗಂಟೆಗಳು ಒಟ್ಟಿಗೆ ಮೊಳಗಲು ಪ್ರಾರಂಭಿಸ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡ್ಗಳ ಮಧ್ಯಂತರದಲ್ಲಿ ಮೊಳಗುತ್ತವೆ. 30 ನಿಮಿಷಗಳಲ್ಲಿ ಅವು ಎಷ್ಟು ಬಾರಿ ಒಟ್ಟಿಗೆ ಮೊಳಗುತ್ತವೆ ಅಂತ ಇದೆ ನೋಡ್ರಿ. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಯಾವುದೋ ಒಂದು ಪ್ಲೇಸಲ್ಲಿ 6 ಗಂಟೆಗಳಿದಾವೆ. ದೇವಸ್ಥಾನದಲ್ಲ ಅಥವಾ ಒಂದು ಭವನದಲ್ಲ 6 ಗಂಟೆಗಳಿದ್ದಾವೆ. 1 ಗಂಟೆ ಪ್ರತಿ 2 ಸೆಕೆಂಡ್ ಆದ ತಕ್ಷಣ ಸೌಂಡ್ ಮಾಡುತ್ತೆ. ಇನ್ನೊಂದು ಗಂಟೆ ಪ್ರತಿ 4 ಸೆಕೆಂಡಿಗೆ ಒಂದ್ಸಲ ಸೌಂಡ್ ಮಾಡುತ್ತೆ. ಮತ್ತೊಂದು ಗಂಟೆ ಪ್ರತಿ 6 ಸೆಕೆಂಡಿಗೆ ಒಂದ್ಸಲ ಸೌಂಡ್ ಮಾಡುತ್ತೆ. ಇನ್ನೊಂದು ಗಂಟೆ ಪ್ರತಿ 8 ಸೆಕೆಂಡಿಗೆ ಒಂದ್ಸಲ ಸೌಂಡ್ ಮಾಡುತ್ತೆ. ಮತ್ತೊಂದು ಗಂಟೆ ಪ್ರತಿ 12 ಸೆಕೆಂಡಿಗೆ ಒಂದ್ಸಲ 10 ಸೆಕೆಂಡಿಗೆ ಒಂದ್ಸಲ ಸೌಂಡ್ ಮಾಡುತ್ತೆ. ಕೊನೆ ಗಂಟೆ ಪ್ರತಿ 12 ಸೆಕೆಂಡಿಗೆ ಒಂದ್ಸಲ ಸೌಂಡ್ ಮಾಡುತ್ತೆ. ಈ ಥರ 6 ಗಂಟೆಗಳು 2, 4, 6, 8, 10, 12 ಸೆಕೆಂಡಿಗೆ ಒಮ್ಮೊಮ್ಮೆ ಗಂಟೆ ಅಂದರೆ ಸೌಂಡ್ ಮಾಡ್ಕೊತ ಬರ್ತಾವೆ. ಹಾಗಾದರೆ ಅವು ಎಲ್ಲ ಸೇರಿ ಯಾವುದೋ ಒಂದು ಟೈಮ್ಗೆ ಒಟ್ಟಿಗೆ ಸೌಂಡ್ ಮಾಡ್ತವೆ. ಅಂಥದ್ದು 30 ನಿಮಿಷದಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸಿಂಪಲ್ ನೋಡ್ರಿ.
1 ಗಂಟೆ 2 ಸೆಕೆಂಡ್ಗೆ ಒಂದ್ಸಲ ಸೌಂಡ್ ಮಾಡುತ್ತೆ, ಇನ್ನೊಂದು 4 ಸೆಕೆಂಡಿಗೆ ಒಂದ್ಸಲ, ಮತ್ತೊಂದು 6 ಸೆಕೆಂಡಿಗೆ ಒಂದ್ಸಲ, ಇನ್ನೊಂದು 8 ಸೆಕೆಂಡಿಗೆ ಒಂದ್ಸಲ, ಮತ್ತೊಂದು 10 ಸೆಕೆಂಡಿಗೆ ಒಂದ್ಸಲ, ಇನ್ನೊಂದು 12 ಸೆಕೆಂಡಿಗೆ ಒಂದ್ಸಲ ಸೌಂಡ್ ಮಾಡ್ತಾ ಇದ್ದಾವೆ ಅಂದ್ರೆ ಇವೆಲ್ಲವೂ ಎಷ್ಟು ಸೆಕೆಂಡ್ಗಳಿಗೊಮ್ಮೆ ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ ಕಂಡುಹಿಡ್ಕೋಬೇಕು. ಅಂದ್ರೆ ಈ ಎಲ್ಲ ಸಂಖ್ಯೆಗಳಿಗೆ ನಾವು ಲಾಸಹ LCM ಕಂಡುಹಿಡಿಬೇಕು. ಲಾಸಹ ಲಘುತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡ್ಕೋಬೇಕು. ಇವೆಲ್ಲವೂ 2ರಿಂದ ಭಾಗ ಆಗ್ತವೆ. ಇದು 2 1 2, ಇದು 2 2 4, ಇದು 2 3 6, ಇದು 2 4 8, ಇದು 2 5 10, ಇದು 2 6 12, ಎಲ್ಲವೂ 2ರಿಂದ ಭಾಗ ಆಗ್ತವೆ. ನೆಕ್ಸ್ಟ್ ಈ ಉಳಿದಿರೋ ಸಂಖ್ಯೆಗಳಲ್ಲಿ ನೋಡ್ರಿ, ಈ 2 4 6 ಅದಾವಲ್ಲ, 3 ಸಂಖ್ಯೆಗಳು ಮತ್ತೆ 2ರಿಂದ ಭಾಗ ಆಗ್ತವೆ, 2ರಿಂದ ಭಾಗಿಸ್ತೀನಿ. ಈ 1 ಆಗೇ ಇರಲಿ, ಇದು 2 1 2, ಈ 3 ಆಗೇ ಇರಲಿ, ಇದು 2 2 4, ಈ 5 ಆಗೇ ಇರಲಿ, ಇದು 2 3 6. ಆಮೇಲೆ 2 ಸಂಖ್ಯೆಗಳು ಡಿವೈಡ್ ಆದ್ರೆ ಸಾಕು, ಕನಿಷ್ಠ 2 ಸಂಖ್ಯೆಗಳು ಡಿವೈಡ್ ಆದ್ರೆ ಡಿವಿಷನ್ ಕಂಟಿನ್ಯೂ ಮಾಡ್ಬೋದು. ಲಾಸ್ಟ್ ಆದಲ್ಲಿ 3ರಿಂದ ಭಾಗಿಸ್ತಾನೆ. 1 ಆಗಿರಲಿ, ಈ 1 ಆಗಿರಲಿ, ಇದು 3 1 3, 3 ಮಗ್ಗಿಲ್ 2 ಭಾಗ ಆಗಲ್ಲ, ಹಾಗೆ ಬರಿಬೇಕು. 3 ಮಗ್ಗಿಲ್ 5 ಭಾಗ ಆಗಲ್ಲ, ಹಾಗೆ ಬರಿಬೇಕು. ಇದು 3 1 3. ಮತ್ತು ಯಾವುದೇ ಕನಿಷ್ಠ 2 ಸಂಖ್ಯೆಗಳು ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ಈ ಮೇಲಿಂದ ಕೆಳಗೆ ತನಕ ಎಲ್ಲ ಸಂಖ್ಯೆಗಳನ್ನು ಬರ್ಕೊಂಡು ಗುಣಾಕಾರ ಮಾಡಿದಾಗ ಲಾಸ್ಟ್ ಸಹ ಸಿಗುತ್ತೆ. 2 × 2 4, 4 × 3 12, 12 × 1 12, 12 × 1 12 ಬರುತ್ತೆ. 12 2 24, 24 × 5 ಅಂದರೆ 120 ಬರುತ್ತೆ. ಅಥವಾ ನೋಡ್ರಿ 5 2 10, ಒಂದುಗಳ ಅವಶ್ಯಕತೆ ಇಲ್ಲ. 5 2 10, 10 3 30, 32 60, 62 120 ಬರುತ್ತಲ್ಲ. ಇವುಗಳ ಲಾಸಹ LCM ಅಂತ ಕರಿತೀವಲ್ಲ, 120 ಬಂತಲ್ಲ. ಇಲ್ಲೆಲ್ಲ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾನೆ ಮೂಲಮಾನ. ಅಂದ್ರೆ ಪ್ರತಿ 120 ಸೆಕೆಂಡಿಗೆ ಒಂದ್ಸಲ 6 ಗಂಟೆಗಳು ಒಂದೇ ಬಾರಿಗೆ ಸೌಂಡ್ ಮಾಡ್ತವೆ ಅಂತ. ಪ್ರತಿ 120 ಸೆಕೆಂಡಿಗೆ ಒಂದೊಂದು ಸಲ ಎಲ್ಲ ಗಂಟೆಗಳು ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ. ಪ್ರತಿ 120 ಸೆಕೆಂಡಿಗೆ ಒಂದ್ಸಲ ಎಲ್ಲ ಗಂಟೆಗಳು ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ. 120 ಸೆಕೆಂಡ್ ಅಂದರೆ 60 ಸೆಕೆಂಡಿಗೆ 1 ನಿಮಿಷ, 120 ಸೆಕೆಂಡಿಗೆ ಎಷ್ಟು ನಿಮಿಷ ಆಗುತ್ತೆ? 2 ನಿಮಿಷ ಆಗುತ್ತಲ್ಲ. ಪ್ರತಿ 2 ನಿಮಿಷಕ್ಕೊಮ್ಮೆ ಅಂತ ಹೇಳ್ಬೋದು. ಪ್ರತಿ 2 ನಿಮಿಷಕ್ಕೊಮ್ಮೆ ಎಲ್ಲ ಗಂಟೆಗಳು ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ. ಪ್ರತಿ 2 ನಿಮಿಷಕ್ಕೆ ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂದ್ರೆ 30 ನಿಮಿಷಕ್ಕೆ ಎಷ್ಟು ಬಾರಿ ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ ಕಂಡುಹಿಡಿಬೇಕು. 2 ನಿಮಿಷಕ್ಕೆ ಒಂದ್ಸಲ ಅಂದ್ರೆ 30 ನಿಮಿಷಕ್ಕೆ ಎಷ್ಟು ಸಲ ಆಗುತ್ತೆ? 30 ನಿಮಿಷಕ್ಕೆ ಎಷ್ಟು ಸಲ ಆಗುತ್ತೆ ಅಂದ್ರೆ ಆ 30ನ್ನು ಈ 2ರಿಂದ ಭಾಗಿಸ್ಬೇಕು. 30ಗೆ ಅರ್ಧ ಅಂದ್ರೆ 15 ಬರುತ್ತಲ್ಲ, 15 ಬಾರಿ ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ. ಈ 30 ನಿಮಿಷದ ಅವಧಿಯಲ್ಲಿ ಪ್ರತಿ 2 ನಿಮಿಷಕ್ಕೆ ಒಟ್ಟಿಗೆ ಸೌಂಡ್ ಮಾಡೋದಾದ್ರೆ 30 ನಿಮಿಷಕ್ಕೆ 15 ಬಾರಿ ಒಟ್ಟಿಗೆ ಸೌಂಡ್ ಮಾಡ್ತವೆ ಅಂತ ಅರ್ಥ. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ಈ ರೀತಿ ಲೆಕ್ಕ ಮಾಡ್ಕೊತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರಲಿ. ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅರ್ಥ ಆಗ್ತಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಬಂದರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನೀವೇನು ಕಮೆಂಟ್ ಮಾಡಿಲ್ಲ, ಸುಮ್ಮನೆ 2-3 ಕ್ವಶನ್ಸ್ ನೋಡಿ ಸ್ಕಿಪ್ ಮಾಡ್ಕೊತ ಹೋದ್ರಿ ಅಂದ್ರೆ ನಾನು ಯಾವುದೇ ಕಾರಣಕ್ಕೆ ವಿಡಿಯೋಸ್ ಮಾಡೋದಲ್ಲ, ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲ್ಲ. ಹಾಗಾಗಿ ಮಿಸ್ ಮಾಡ್ದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬರ್ಬೇಕು. ನೆಕ್ಸ್ಟ್, ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಅಂತಿದೆ. ಈ ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ನಾವೇನು ಮಾಡ್ತೀವಿ ಅಂದ್ರೆ ಹಿಂಗೆ 1 2 3 4 5 6 ಅಂತ ಹಿಂಗೆ ಬಟ್ ನಮ್ಮ ಫಿಂಗರ್ ಇಟ್ಕೊಂಡು ಹಿಂಗೆ ಕೌಂಟ್ ಮಾಡ್ತೀವಿ. ಇಲ್ಲ ಪೆನ್ ಟಿಪ್ ಇಟ್ಕೊಂಡು 1 2 3 4 5 ಅಂತ ಹಿಂಗೆ ಕೌಂಟ್ ಮಾಡ್ತೀವಿ. ಅವಾಗ ಕೆಲವೊಬ್ರಿಗೆ 10 ಬರುತ್ತೆ, ಕೆಲವೊಬ್ರಿಗೆ 12 ಬರುತ್ತೆ, ಕೆಲವೊಬ್ರಿಗೆ 8 ಬರ್ತವೆ, ಕೆಲವೊಬ್ರಿಗೆ 14 ಬರ್ತವೆ. ಹೆಂಗೆ ಮನಸ್ಸಿಗೆ ಬಂದಿರೋ ನಂಬರ್ಸ್ ಆನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಪ್ರಾಪರ್ ವೇನಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಕೌಂಟ್ ಮಾಡಿದ್ರೆ ಮಾತ್ರ ನಮ್ಮ ನಂಬರ್ ಕರೆಕ್ಟ್ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾದರೆ ಈ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ನಾವು ಕರೆಕ್ಟ್ ವೇನಲ್ಲಿ ಕೌಂಟ್ ಮಾಡಬೇಕಂದ್ರೆ ಇದು ಶಫಲ್ಡ್ ಡಯಾಗ್ರಾಮ್ ಆಗಿರೋದ್ರಿಂದ ನಾನು ಆಲ್ಫಾಬೆಟ್ಸ್ ಬರಿತಾ ಇದೀನಿ. ಇಲ್ಲಿ ಎ ಅಕ್ಷರ ಬರಿತಾನಂದರೆ ಇಲ್ಲಿಂದ ಇಲ್ಲಿ 1 ಲೈನು, ಇದು 2 ಲೈನು, ಇದು 3 ಲೈನ್ ಸೇರಿ ಇದು ತ್ರಿಭುಜ ಆಗುತ್ತೆ. ಇಲ್ಲಿ ಬಿ ಅಕ್ಷರ ಬರಿತೀನಿ ಅಂದರೆ ಇದು 1 ಲೈನು, ಇದು 2 ಲೈನು, 3 ಲೈನು, ಇದು ಸೇರಿ ತ್ರಿಭುಜ ಆಗುತ್ತೆ. ಬಿ ಅನ್ನೋದು ತ್ರಿಭುಜ ಆಗುತ್ತೆ. ಇಲ್ಲಿ ಸಿ ಬರಿತೀನಿ ಅಂದರೆ 1 2 3 ಲೈನ್ ಸೇರಿ ಸಿ ತ್ರಿಭುಜ ಆಗುತ್ತೆ. ಆಮೇಲೆ ಇದು ಡಿ ಅಕ್ಷರ ಬರಿತೀನಿ ಅಂದರೆ ಇಲ್ಲಿಂದ 1 ಲೈನ್, ಇದು 2 ಲೈನ್, ಇದು 3 ಲೈನ್, ಇದು ತ್ರಿಭುಜ ಆಗುತ್ತೆ. ಇಲ್ಲಿ ಇ ಬರಿತೀನಿ ಅಂದರೆ 1 ಲೈನು 2 ಲೈನು 3 ಲೈನ್ ತ್ರಿಭುಜ ಆಗುತ್ತೆ. ಸೊ ಇದು ಎಫ್ ಬರಿತಾ ಅಂದರೆ 1 ಲೈನು 2 ಲೈನು 3 ಲೈನು ತ್ರಿಭುಜ ಆಗುತ್ತೆ. ಇವೆರಡು ತ್ರಿಭುಜಗಳಾಗಲ್ಲ. ಹಾಗಾಗಿ ಒಂದಕ್ಕೆ x1 ಮತ್ತೊಂದಿಗೆ x2 ಅಂತ ಬರ್ತೀನಿ. ನೀವು ಸಿಂಗಲ್ ಆಗಿ ತ್ರಿಭುಜಗಳು ಆಗಿರಲ್ಲ, ಬೇರೆ ಜೊತೆ ಸೇರ್ಕೊಂಡು ತ್ರಿಭುಜ ಆಗ್ಬೋದು ಅಷ್ಟೆ. ಹಾಗಾಗಿ ನೋಡ್ರಿ,
ಸಿಂಗಲ್ ಲೆಟರ್ಸಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥವು ಟೋಟಲಿ 6 ತ್ರಿಭುಜಗಳಿದಾವೆ. 6 ಇದಾವೆ. ಯಾವ್ಯಾವು ಅಂದರೆ ABCDEF ಅಂತ 6 ಅಕ್ಷರ ಇದಾವೆ. ಇವೆರಡು ಸಿಂಗಲ್ ತ್ರಿಭುಜಗಳಾಗಿರಲ್ಲ. X1 X2 ತ್ರಿಭುಜಗಳಾಗವೆಲ್ಲ ABCDEF ಅಂತ ಬರಿತೀನಿ. ಆಗದೆ ಇರೋ X1 X2 X3 ಅಂತ ಹಿಂಗೆ ನೇಮಿಂಗ್ ಮಾಡ್ತಾ ಇರ್ತೀನಿ, ಗೊತ್ತಿರಲಿ. ಸಿಂಗಲ್ ಲೆಟರ್ಸಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥವು 6 ತ್ರಿಭುಜಗಳಿದಾವೆ. ಇವಾಗ 2 ಅಕ್ಷರ ಸೇರ್ಕೊಂಡು ಯಾವೆಲ್ಲ ತ್ರಿಭುಜ ಆಗ್ತಾವ ಅಂತ ನೋಡ್ತಾ ಬರೋದಾದ್ರೆ ಏನಿಂದ ಸ್ಟಾರ್ಟ್ ಮಾಡೋಣ. A ಮತ್ತು B ಇವೆರಡು ಸೇರಿದ್ರೆ ತ್ರಿಭುಜ ಆಗಲ್ಲ, ಚತುರ್ಭುಜ ಆಗಿಬಿಡುತ್ತೆ. ಆದರೆ B ಮತ್ತು C ನೋಡ್ರಿ, 1 ಲೈನು 2 ಲೈನು 3 ಲೈನು, ಈ 3 ಲೈನ್ ಸೇರಿ BC ಅನ್ನೋದು ತ್ರಿಭುಜ ಆಗುತ್ತೆ. BC ಅನ್ನೋದು ತ್ರಿಭುಜ ಆಗುತ್ತೆ. BC ಅಂತ ಹೆಸರು ಬರಿತೀವಿ. ಆಮೇಲೆ ನೆಕ್ಸ್ಟು C ಮತ್ತು X2 ಇದೆಯಲ್ಲ, ಇವೆರಡು ಅಕ್ಷರಗಳು ಸೇರ್ಕೊಂಡ್ರೆ ನೋಡ್ರಿ, 3 ಲೈನ್ ಇದಾವೆ, ಇದು ತ್ರಿಭುಜ ಆಗುತ್ತೆ. ಒಳಗಡೆ CX2 ಇದೆ, C ಮತ್ತು X2 ಸೇರ್ಕೊಂಡು ಅದೊಂದು ತ್ರಿಭುಜ ಆಗುತ್ತೆ. ಆಮೇಲೆ ಮತ್ತೆ ಅವರ 2 ಅಕ್ಷರ ಸೇರ್ಕೊಂಡು ತ್ರಿಭುಜ ಆಗೋ ವಿಧವ ಅಂತ ನೋಡೋದಾದ್ರೆ ಈ X1 ಮತ್ತು E ಸೇರ್ಕೊಂಡು ತ್ರಿಭುಜ ಆಗ್ತವೆ. X1 ಮತ್ತು E ಇವೆರಡು ಅಕ್ಷರ ಸೇರ್ಕೊಂಡ್ರೆ ನೋಡ್ರಿ, ಇಲ್ಲಿಂದ 1 ಲೈನು 2 ಲೈನು 3 ಲೈನು, ಈ 3 ಲೈನ್ ಸೇರಿ ಇದು ತ್ರಿಭುಜ ಆಗುತ್ತೆ. X1E ಅಂತ ಬರಿತೀನಿ. ಆಮೇಲೆ D ಮತ್ತು E ಇವೆರಡು ಅಕ್ಷರ ಸೇರ್ಕೊಂಡು ತ್ರಿಭುಜ ಆಗುತ್ತೆ. D ಮತ್ತು E ಅಂತ ಇವೆರಡು ಅಕ್ಷರ ಸೇರ್ಕೊಂಡು ತ್ರಿಭುಜ ಆಗುತ್ತೆ. DE ಬರಿತಾ ಇದೀನಿ. ಮತ್ತೆ DF ತ್ರಿಭುಜ ಆಗಲ್ಲ, 2 ಅಕ್ಷರ ಮತ್ತೆ ಇನ್ಯಾವ ಸಿಗಲ್ಲ. ಇವೇ 4 2 ಅಕ್ಷರ ತ್ರಿಭುಜಗಳು. 3 ಅಕ್ಷರ ಸೇರ್ಕೊಂಡು ಯಾವ ತ್ರಿಭುಜ ಆಗ್ತಾವಂತ ನೋಡೋದಾದ್ರೆ ABC 3 ಅಕ್ಷರ ಸೇರಿ ತ್ರಿಭುಜ ಆಗಲ್ಲ. ಆದ್ರೆ BX1E ಅಂತ ಇದಾವಲ್ಲ, BX1E ಈ 3 ಅಕ್ಷರಗಳು ಸೇರ್ಕೊಂಡ್ರೆ ನೋಡ್ರಿ, ಇಲ್ಲಿಂದ 1 ಲೈನ್ ಇದು 2 ಲೈನು 3 ಲೈನ್ ಸೇರಿ ಇದು ತ್ರಿಭುಜ ಆಗುತ್ತೆ. BX1E ಅಂತ. ಅದೇ ರೀತಿ CX2D ಅದವಲ್ಲ, CX2D ಇದೆಯಲ್ಲ, ಇದು C ಇದು X2 ಇದು D ಇದೆಯಲ್ಲ, ಈ 3 ಅಕ್ಷರಗಳು ಸೇರಿ ಇದೊಂದು ತ್ರಿಭುಜ ಆಗುತ್ತೆ. CX2D ಬರಿತೀನಿ. ಆಮೇಲೆ DEF ಈ 3 ಅಕ್ಷರಗಳು ಸೇರಿ ಒಂದು ತ್ರಿಭುಜ ಆಗುತ್ತೆ. ಸೊ ಇಲ್ಲಿಂದ 1 ಲೈನ್ ಇದು 2 ಲೈನ್ ಇದು 3 ಲೈನ್, ಈ 3 ಅಕ್ಷರಗಳು ಸೇರಿ DEF ಸೇರಿ ಇದೊಂದು ತ್ರಿಭುಜ ಆಗುತ್ತೆ. 3 ಅಕ್ಷರದ ಇಷ್ಟೇ ಸಿಗದೆ ಇನ್ಯಾವು ಸಿಗಲ್ಲ. ನೆಕ್ಸ್ಟ್ 4 ಅಕ್ಷರ ಸೇರಿ ABX1E ಇದೆಯಲ್ಲ, ABX1E ಅಂತ ಈ 4 ಅಕ್ಷರಗಳು ಸೇರಿ ಇದೊಂದು ದೊಡ್ಡ ತ್ರಿಭುಜ ಆಗುತ್ತೆ. ಸೊ ಇದಿಷ್ಟೇ 4 ಅಕ್ಷರ, ಇದು ಒಂದೇ, ಮತ್ತು ಇನ್ಯಾವ ತ್ರಿಭುಜಗಳು ಇಲ್ಲವೇ ಇಲ್ಲ. ಬೇಕಾದ್ರೆ ನೀವು ಕೌಂಟ್ ಮಾಡಿ ಕ್ರಾಸ್ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಎಣಿಸ್ತಾ ಬರಲಿ. ಇಲ್ಲಿ 6 ಇದು 7 8 9 10 11 12 13 14 ಒಟ್ಟಾರೆಯಾಗಿ ಈ ಚಿತ್ರದಲ್ಲಿ 14 ತ್ರಿಭುಜಗಳಿದ್ದಾವೆ. 14 ಟ್ರಯಾಂಗಲ್ಸ್ ಇದಾವೆ. ಆಪ್ಷನ್ ಸಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಇದೆ. ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಇಲ್ಲೆಲ್ಲ ದಶಮಾಂಶ ಸಂಖ್ಯೆಗಳೆಲ್ಲ ಕೊಡ್ತಾ ಬಂದಿದ್ದಾನೆ, ಡೆಸಿಮಲ್ ನಂಬರ್ಸ್ ಎಲ್ಲ ಕೊಡ್ತಾ ಬಂದಿದ್ದಾನೆ. ಸೊ ಈ ಸರಣಿಯಲ್ಲಿ ಆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯೋದಾದ್ರೆ, ಪಾಯಿಂಟ್ ಸಮಥಿಂಗ್ ಇದೆ ಅಂದರೆ ಇಲ್ಲಿಗೆ ಗುಣಾಕಾರ ಮಾಡಿದರೆ ಬೆಸ್ಟ್. ಪಾಯಿಂಟ್ ಸಮಥಿಂಗ್ ನಂಬರ್ಸ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಮಾಡದೆ ಬೆಸ್ಟು. ಗುಣಾಕಾರದ ನಿಯಮವನ್ನು ಟೆಸ್ಟ್ ಮಾಡಬೇಕು. 4/4 4.5 ಎಷ್ಟರಿಂದ ಗುಣಿಸಿದ್ರೆ 18 ಬರುತ್ತೆ ಅಂದರೆ 4.5 4ರಿಂದ ಗುಣಾಕಾರ ಮಾಡಿರಿ. ಬೇಕಾದ್ರೆ ಇಲ್ಲಿ ಸೈಡಲ್ಲಿ 4.5 × 4 ಅಂದರೆ ಇದು 4 5 20 0 ದಶಕ 2 ಇರುತ್ತೆ. 4 4 16 + 2 18 ಆಗುತ್ತೆ. ಇಲ್ಲಿ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಬಲಗಡೆಯಿಂದ ಅಂದರೆ ಇಲ್ಲೂ ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಡ್ರಿ. 18.0 ಅಂದರೆ ಇದು 18 ಬರ್ಕೋಬೋದು ನೋಡ್ರಿ. 4/4 4ರಿಂದ ಗುಣಿಸಿದ್ರೆ 18 ಬರುತ್ತೆ. ಸೊ 18ನ್ನ ನೆಕ್ಸ್ಟ್ 18ನ್ನ 8ರಿಂದ ಬಾಕ್ಸ್, ಯಾಕಂದರೆ 18 ಚಿಕ್ಕದಾಗಿದೆ ಅಂದರೆ ಡಿವೈಡ್ ಮಾಡಿರಿ. ನೋಡ್ರಿ, 18ನ್ನ 8ರಿಂದ ಬಾಗಿಸಿದ್ರೆ 18ನ ಸಂಖ್ಯೆನ 8ರಿಂದ ಬಾಗಿಸಿದ್ರೆ 8 2 16 ಇನ್ನು 2 ಉಳಿಯುತ್ತೆ. ಪಾಯಿಂಟ್ ಗೇಟ್ 0 ಎಳಿಸ್ಕೊಳ್ರಿ. ಮತ್ತು 8 2 16 ಇನ್ನು 4 ಉಳಿಯುತ್ತೆ. ಪಾಯಿಂಟ್ ಇರೋದ್ರಿಂದ 0 ಎಳಿಸ್ಕೊಂಡ್ರೆ 8 5 40 ಕ್ಯಾನ್ಸಲ್ ಆಗಿ ಶೇಷ 0 ಬರುತ್ತೆ ಅಂದರೆ 2.25 ಆಗುತ್ತೆ ನೋಡ್ರಿ. 2.25 ಕರೆಕ್ಟ್ ಇದೆ. ಸ್ಟಾರ್ಟಿಂಗ್ ಇಂಟು 4 ಆಮೇಲೆ ಡಿವೈಡ್ ಬೈ 8. ನೆಕ್ಸ್ಟ್ ಏನು ಮಾಡಿರಿ ಅಂದರೆ ಇಂಟು 12 ಮಾಡಿರಿ, ಮತ್ತೆ 8 12 ಮಾಡಿರಿ, ಆಮೇಲೆ ಡಿವೈಡ್ ಬೈ 16 ಮಾಡಿರಿ, ಡಿವೈಡ್ ಬೈ 16, ಆಮೇಲೆ ಇಂಟು 20 ಮಾಡಿರಿ, ಆಮೇಲೆ ಇಂಟು 20 ಮಾಡಿರಿ. ಸೊ ಇದು ನೋಡಿರಿ, 4 1 4 4 2 8 4 3 12 4 4 16 4 20 4ರ ಮಗ್ಗಿಲು ಬರೋ ಸಂಖ್ಯೆಗಳು ಈ ಪ್ಯಾಟ್ರನಲ್ಲಿ ಇದ್ದಾವೆ. ಸ್ಟಾರ್ಟಿಂಗ್ ಇಂಟು ಡಿವೈಡ್ ಬೈ ಇಂಟು ಡಿವೈಡ್ ಬೈ ಇಂಟು ಡಿವೈಡ್ ಬೈ ಈ ಥರ ಚೇಂಜಸ್ ಆಗ್ತಾ ಇದ್ದಾವೆ. ಈ ಪ್ಯಾಟ್ರನ್ ಇದೆ. ನಮಗೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿರೋ ನಂಬರ್ ಬೇಕಂದ್ರೆ 2.25 ಏನು ಬಂತಲ್ಲ, ಇದನ್ನು 12ರಿಂದ ಗುಣಾಕಾರ ಮಾಡ್ಕೋಬೇಕು. 12 5 60 0 ದಶಕ 6, 12 2 24 + 6 30 0 ದಶಕ 3,
12ರಲ್ಲಿ 24 + 3 ಅಂದರೆ 27 ಆಗುತ್ತೆ. 24 + 3 27 ಆಗುತ್ತೆ. ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಇದ್ದಾರೆ, ಇಲ್ಲಿ 2 ಅಂಕೆ ಮೇಲೆ ಪಾಯಿಂಟ್ ಬರ್ರಿ. 27.00 ಅಂದರೆ 27 ಬರುತ್ತೆ. 27 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಅದೇ ರೈಟ್ ಆನ್ಸರ್. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ 27 ಬರುತ್ತೆ. ಈ ಪ್ಯಾಟ್ರನಲ್ಲಿ ನಂಬರ್ ಸೀರೀಸ್ ಇದೆ ಅದು. ನೆಕ್ಸ್ಟ್ ಕ್ವಶನ್ ಬನ್ನಿ. If a minus b equal to 3 and a square plus b square equal to 29, find the value of ab. ನೋಡ್ರಿ, a minus b ನ ವ್ಯಾಲ್ಯೂ 3 ಬರುತ್ತೆ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮಾಡಿದಾಗ 29 ಬರುತ್ತೆ. ಹಾಗಾದರೆ ಎ ಬಿನ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಎ ಜಾಗದಲ್ಲಿ ಯಾವುದೋ ಒಂದು ಸಂಖ್ಯೆ ಇದೆ, ಬಿ ಜಾಗದಲ್ಲಿ ಯಾವುದೋ ಒಂದು ಸಂಖ್ಯೆ ಇದೆ. ಆ ಎ ಪ್ಲೇಸಲ್ಲಿರೋ ನಂಬರು ಬಿ ಪ್ಲೇಸಲ್ಲಿರೋ ನಂಬರ್ನ ಮೈನಸ್ ಮಾಡಿದಾಗ ಅವೆರಡರದ ವ್ಯತ್ಯಾಸ 3 ಬರುತ್ತೆ. ಅದೇ ಎ ಸಂಖ್ಯೆಗೆ ಸ್ಕ್ವೇರ್ ಹಾಕಿ ಬಿ ಸಂಖ್ಯೆಗೆ ಸ್ಕ್ವೇರ್ ಹಾಕಿ ಕೂಡಿದಾಗ 29 ಬರುತ್ತೆ. ನೋಡಿರಿ, ಇದನ್ನು ಹಂಗೆ ನಾವು ಮೈಂಡ್ ಮ್ಯಾಪಿಂಗ್ ಮಾಡಿ ಮನಸ್ಸಲ್ಲೇ ನಾವು ಮೈಂಡಲ್ಲೇ ಯೋಚನೆ ಮಾಡಿ ಆನ್ಸರ್ ಮಾಡಿದಾದ್ರೆ ಇವೆರಡಕ್ಕೂ ಸ್ಕ್ವೇರ್ ಹಾಕಿ ಕೂಡಿದರೆ 29 ಬರುತ್ತೆ. ಅಂದರೆ ನೋಡಿರಿ, 29ಗಿಂತ ಕಡಿಮೆ ಇರೋ ವರ್ಗ ಸಂಖ್ಯೆಗಳಂದರೆ 25 ಅಂದರೆ ಅದು 5ರ ವರ್ಗ ಮತ್ತು 4 ಬರುತ್ತೆ, 14 ಬರುತ್ತೆ, 3 ಬರುತ್ತೆ, 3 ಅಂದರೆ 9 ಆಗುತ್ತೆ, 2 ಬರುತ್ತೆ, 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, 1 ಬರುತ್ತೆ, 1 ಸ್ಕ್ವೇರ್ ಅಂದರೆ 1 ಬರುತ್ತೆ. ಅಂದರೆ ಆ ಎ ಮತ್ತು ಬಿ ವ್ಯಾಲ್ಯೂಗಳು 29ಗಿಂತ ಕಡಿಮೆ ಇರೋ ವರ್ಗ ಸಂಖ್ಯೆ 25 ಅಲ್ಲ, 5 ಅಥವಾ 4 ಅಥವಾ 3 ಅಥವಾ 2 1 ಆಗಿರ್ತವೆ ಅಂತ. ಸೊ 5 ಆಗಿರ್ಬೋದಿಲ್ಲ, 4 ಆಗಿರ್ಬೋದಿಲ್ಲ, 3 ಆಗಿರ್ಬೋದಿಲ್ಲ, 2 ಆಗಿರ್ಬೋದಿಲ್ಲ, 1 ಆಗಿರ್ಬೋದು. ಇಷ್ಟೇ ಸಂಖ್ಯೆಗಳಲ್ಲಿ ಎ ಮತ್ತು ಬಿನ ವ್ಯಾಲ್ಯೂಸ್ ಇರ್ತವೆ ಅಂತ. 29ಗಿಂತ ಕಡಿಮೆ ಇರೋ ವರ್ಗ ಸಂಖ್ಯೆ 25 ಅಂದರೆ ಅದು 5ರ ವರ್ಗ, ಅದಕ್ಕಿಂತ ಕಡಿಮೆ ಅಂದರೆ 4, ಅದಕ್ಕಿಂತ ಕಡಿಮೆ ಅಂದರೆ 3, ಅದಕ್ಕಿಂತ ಕಡಿಮೆ ಅಂದರೆ 2, ಅದಕ್ಕಿಂತ ಕಡಿಮೆ ಅಂದರೆ 1 ಆಗಿರ್ಬೇಕು. ಇಲ್ಲಿ ಯಾವ 2 ಸಂಖ್ಯೆಗಳನ್ನು ಮೈನಸ್ ಮಾಡಿದಾಗ ಡಿಫ್ರೆನ್ಸ್ 3 ಬರುತ್ತೆ ಅಂದರೆ ಈ 5ರಲ್ಲಿ 2 ಮೈನಸ್ ಮಾಡಿರೋ ಡಿಫ್ರೆನ್ಸ್ 3 ಬರುತ್ತೆ. 4ರಲ್ಲಿ 1 ಮೈನಸ್ ಮಾಡಿರೋ ಡಿಫ್ರೆನ್ಸ್ 3 ಬರುತ್ತೆ. ಈ 5 2 ತಗೊಂಡು ನೋಡೋಣ, ಇದು ಬರದೇ ಆದರೆ 4 1 ತಗೊಳ್ಳೋಣಂತೆ. ಫಸ್ಟ್ 5 2 ಯೂಸ್ ಮಾಡ್ಕೊಳ್ಳೋಣ, 5 ಮತ್ತು 2 ಯೂಸ್ ಮಾಡ್ಕೊಳ್ಳೋಣ. ಎ ಜಾಗದಲ್ಲಿ 5 ಬರ್ಕೊಂಡು ಬಿ ಜಾಗದಲ್ಲಿ 2 ಬರ್ಕೊಂಡೆ ಅಂದರೆ 5 ಮೈನಸ್ 2 3 ಬರುತ್ತೆ. ರೈಟ್ ಸೈಡಲ್ಲಿ 3 ಕರೆಕ್ಟ್ ಇದೆ. ಅಂದರೆ ಎ ಇದ್ದತ್ರ 5, ಬಿ ಇದ್ದತ್ರ 2 ಹಾಕ್ಕೊಂಡೆ. ಇಲ್ಲೂ ಎ ಜಾಗದಲ್ಲಿ 5 ಹಾಕ್ರಿ 5 ಸ್ಕ್ವೇರ್ ಆಗುತ್ತೆ, ಬಿ ಜಾಗದಲ್ಲಿ ಇದೇ 2 ಹಾಕ್ರಿ 2 ಸ್ಕ್ವೇರ್ ಆಗುತ್ತೆ. 5 ಸ್ಕ್ವೇರ್ ಅಂದರೆ 25, 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. 5 ಸ್ಕ್ವೇರ್ ಅಂದರೆ 25, 2 ಸ್ಕ್ವೇರ್ ಅಂದರೆ 4, 25 + 4 29. ಇಲ್ಲಿ ಕರೆಕ್ಟ್ 29 ಇದೆ ಅಂದಮೇಲೆ ಎ ಇದ್ದತ್ರ 5 ಕರೆಕ್ಟ್ ಇದೆ, ಬಿ ಇದ್ದತ್ರ 2 ಕರೆಕ್ಟ್ ಇದೆ ಅಂತ ಕೇಳಿರೋದು. ಎ ಬಿನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಎ ಬಿನ ಮೌಲ್ಯ ಅಂದರೆ ಎ ಇಂಟು ಬಿ ಮಾಡಬೇಕು, ಏನು ಬಿನ ಗುಣಿಸ್ಬೇಕು. ಎ ಅಂದರೆ 5 ಇಂಟು ಹಾಕ್ರಲ್ಲಿ ಏನಿಲ್ಲ ಅಂದರೆ ಬಿ ಅಂದರೆ 2, 5 ಇಂಟು 2 ಅಂದರೆ 5 2 10 ಬರುತ್ತಲ್ಲ, ಎ ಬಿನ ಮೌಲ್ಯ 10 ಬರುತ್ತಲ್ಲ. ಆಪ್ಷನ್ ಬಿ ಕರೆಕ್ಟು. ಈ ರೀತಿ ಮೈಂಡಲ್ಲೇ ಯೋಚನೆ ಮಾಡ್ಕೊಂಡು ಎನ ವ್ಯಾಲ್ಯೂ 5, ಬಿನ ವ್ಯಾಲ್ಯೂ 2 ಅಂತ ತಗೊಂಡು ಆನ್ಸರ್ ಮಾಡಿದರೆ ಎ ಬಿನ ಮೌಲ್ಯ 10 ಕರೆಕ್ಟ್ ಬರುತ್ತೆ. ಇಲ್ಲ ಈ ಥರ ಯೋಚನೆ ಮಾಡೋ ಶಕ್ತಿ ಇಲ್ಲ ಅಂದರೆ ಮ್ಯಾಥಮೆಟಿಕಲ್ ವೇನಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನೀವು ಸ್ಕೂಲ್ ಡೇಸಲ್ಲಿ ಒಂದು ಫಾರ್ಮುಲಾ ಕಲ್ತಿರಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಏನು ಬರಿತೀವಿ ಹೇಳ್ರಿ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ನಾವು ಎ ಸ್ಕ್ವೇರ್ ಬರಿತೀವಿ ಪ್ಲಸ್ ಬಿ ಸ್ಕ್ವೇರ್ ಬರಿತೀವಿ ಮೈನಸ್ 2ab ಅಂತ ಬರಿತೀವಲ್ಲ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರು ಆನ್ಸರ್ ಬರುತ್ತೆ ಇದಕ್ಕೆ. ನೋಡಿ, ಇಲ್ಲಿ ಎ ಮೈನಸ್ ಬಿ ಅಂತ ಇದೆ, ಇಲ್ಲಿ ಎ ಮೈನಸ್ ಬಿ ಇದ್ದತ್ರ 3 ಬರ್ಕೊಳ್ರಿ ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ. ಎಲ್ಲಿ ಎ ಮೈನಸ್ ಬಿ ಕಾಣಿಸುತ್ತೆ ಅಲ್ಲಿ 3 ಬರಿಬೋದು ಅಂತ. ಇಲ್ಲಿ ಎ ಮೈನಸ್ ಬಿ ಕಾಣಿಸುತ್ತೆ ಅಂದರೆ ಅಲ್ಲಿ 3 ಬರ್ಕೊಳ್ರಿ, ಮೇಲ್ಗಡೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಬರಿತೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ, ಎಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಣಿಸುತ್ತೆ ಅಲ್ಲಿ 29 ತಗೊಳ್ರಿ ಅಂತ ಹೇಳ್ದಂಗೆ. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಣಿಸುತ್ತೆ ಅಂದ್ರೆ ಅಲ್ಲಿ 29 ಬರಿತೀನಿ. ಮೈನಸ್ 2ab ಹಾಗೆ ಬರ್ಕೊಂತೀನಿ. ಇವಾಗ ಒಂದು ಕೆಲಸ ಮಾಡಿರಿ, ಮೈನಸ್ 2ab ಇದೆಯಲ್ಲ, ಇದು ಈಕ್ವಲ್ಟಿಂದ ಎಡಭಾಗಕ್ಕೆ ತಗೊಂಬರಿ, ಪ್ಲಸ್ 2ab ಆಗುತ್ತೆ. ಈ 29 ಬಲಭಾಗದಲ್ಲೇ ಇರಲಿ. 3 ಸ್ಕ್ವೇರ್ ಅಂದರೆ 9 ಆಗುತ್ತಲ್ಲ, ಅದು ಬಲಭಾಗಕ್ಕೆ ಬಂದರೆ ಮೈನಸ್ 9 ಆಗುತ್ತೆ. 29ರಲ್ಲಿ 9ನ್ನು ಕಳೆದ್ರೆ ಇನ್ನು 20 ಮಾತ್ರ ಬರುತ್ತೆ. 2 1 2 10 20 ಕ್ಯಾನ್ಸಲ್ ಆಗಿ ಎ ಬಿನ ವ್ಯಾಲ್ಯೂ 10 ಬರುತ್ತೆ. ಎ ಬಿ ಅಂದರೆ 10 ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಎ ಬಿ ಅಂದರೆ ಸೇಮ್ ಆನ್ಸರ್ 10 ಬರ್ತಾ ಇದೆ. ಆಪ್ಷನ್ ಬಿನೇ ಕರೆಕ್ಟ್. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. If minus means plus, plus means minus, into means divide by, and divide by means into, then which of the following will be the correct equation ಅಂತಿದೆ. ನೋಡ್ರಿ, ಇಲ್ಲಿ 4 ಆಪ್ಷನ್ಸಲ್ಲಿ 4 ಸಮೀಕರಣ ಕೊಟ್ಟಿದ್ದಾರೆ. ಈ ಸಮೀಕರಣ ನೇರವಾಗಿ ಸಾಲ್ವ್ ಮಾಡೋಂಗಿಲ್ಲ. ಎಲ್ ಮೈನಸ್ ಇರುತ್ತೆ ಅಲ್ಲಿ ಪ್ಲಸ್ ಹಾಕ್ಬೇಕು, ಎಲ್ ಪ್ಲಸ್ ಇರುತ್ತೆ ಅಲ್ಲಿ ಮೈನಸ್ ಹಾಕ್ಬೇಕು, ಎಲ್ ಇಂಟು ಕಾಣಿಸುತ್ತೆ ಅಲ್ಲಿ ಡಿವೈಡ್ ಬೈ ಹಾಕ್ಬೇಕು, ಎಲ್ ಡಿವೈಡ್ ಬೈ ಕಾಣಿಸುತ್ತೆ ಅಲ್ಲಿ ಇಂಟು ಹಾಕಿ
ಆಮೇಲೆ ಲೆಕ್ಕ ಮಾಡಿದಾಗ ಈ ರೈಟ್ ಸೈಡಲ್ಲಿರೋ ನಂಬರ್ಸ್ ಕರೆಕ್ಟಾಗಿ ಆನ್ಸರ್ ಬಂತು ಅಂದರೆ ಆ ಸಮೀಕರಣ ಸರಿಯಾಗಿರುತ್ತೆ ಅಂತ ಹೇಳ್ತೀವಿ. ಈ ಥರ ಚಿಹ್ನೆಗಳು ಚೇಂಜ್ ಮಾಡಿ ಲೆಕ್ಕ ಮಾಡಿದಾಗ ಯಾವ ಸಮೀಕರಣ ಸರಿಯಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇದನ್ನು ಅನಿವಾರ್ಯ ಆಪ್ಷನ್ ಥ್ರೂನೇ ಮಾಡ್ಬೇಕು, ಬೇರೆ ವಿಧಾನನೇ ಇಲ್ಲ. ಕೊಟ್ಟರೆ ಆಪ್ಷನ್ಸ್ ಯೂಸ್ ಮಾಡ್ಕೊಂಡೆ ಚೆಕ್ ಮಾಡ್ತಾ ಹೋಗ್ಬೇಕು. ನೋಡ್ರಿ, ಒಂದು ಸಿಂಪಲ್ ಕ್ಲೂ ಏನು ಅಂದ್ರೆ, ಯಾವ ಚಿಹ್ನೆಯ ಜಾಗದಲ್ಲಿ ಡಿವೈಡ್ ಬೈ ಚಿಹ್ನೆ ಹಾಕ್ತೀವಿ ಅಂತ ನೋಡ್ಕೋಬೇಕು. ಇಂಟು ಜಾಗದಲ್ಲಿ ಡಿವೈಡ್ ಬೈ ಹಾಕ್ತೀವಿ. ಇಂಟು ಅಂದರೆ ಡಿವೈಡ್ ಬೈ ಅಂತಿದೆಯಲ್ಲ, ಮೊದಲನೇ ಸಮೀಕರಣದಲ್ಲಿ ಇಲ್ಲಿ ಇಂಟು ಇದೆಯಲ್ಲ, ಈ ಇಂಟು ಜಾಗದಲ್ಲಿ ಡಿವೈಡ್ ಬೈ ಹಾಕಿದ್ವಿ ಅಂದರೆ 15ರಿಂದ 10 ಡಿವೈಡ್ ಮಾಡಿದ್ವಿ ಅಂದರೆ ಅದು ಪಾಯಿಂಟ್ ಸಮಥಿಂಗ್ ಬರುತ್ತೆ. ಯಾಕಂದರೆ ಇಂಟು ಅಂದರೆ ಡಿವೈಡ್ ಬೈ ಇದೆಯಲ್ಲ, ಎಲ್ಲಿ ಇಂಟು ಇರುತ್ತೆ ಅಲ್ಲಿ ಡಿವೈಡ್ ಬೈ ಆಗ್ತಾ ಇದೀವಿ ಅಂದರೆ ಈ ಇಂಟು ಜಾಗದಲ್ಲಿ ಡಿವೈಡ್ ಬೈ ಹಾಕಿದ್ವಿ ಅಂದರೆ 15ರಿಂದ 10 ಭಾಗಿಸ್ಬೇಕಾಗುತ್ತೆ. 15ರಿಂದ 10 ಭಾಗಿಸಿದ್ರೆ ಅದು ಪಾಯಿಂಟ್ ಸಮಥಿಂಗ್ ಬರುತ್ತೆ. ರೈಟ್ ಸೈಡಲ್ಲಿ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂನೇ ಇಲ್ಲ ಅಂದಮೇಲೆ ಇದು ಆಪ್ಷನ್ ಎ ರಾಂಗ್ ಆಗಿರುತ್ತೆ. ಇದು ನೀವು ಬಿಡಿಸೋ ಅವಶ್ಯಕತೆನೇ ಇಲ್ಲ. ಬಿ ಬರೋಣ. ಎಲ್ಲಿ ಇಂಟು ಇರುತ್ತೆ ಅಲ್ಲಿ ಡಿವೈಡ್ ಬೈ ಆಗ್ತೀವಲ್ಲ, ಇಲ್ಲಿ ಇಂಟು ಇದೆಯಲ್ಲ, ಈ ಇಂಟು ಜಾಗದಲ್ಲಿ ಡಿವೈಡ್ ಬೈ ಮಾಡಿದರೆ 5ರಿಂದ 30 ಡಿವೈಡ್ ಆಗುತ್ತೆ. 5 6 30 ಕಂಪ್ಲೀಟ್ ನಂಬರ್ ಬರುತ್ತೆ. ಹಾಗಾದ್ರೆ ಇದನ್ನು ಚೆಕ್ ಮಾಡಲೇಬೇಕು. ಆಪ್ಷನ್ ಬಿ. ಆಪ್ಷನ್ ಬಿ ಬರ್ಕೊಂತ ಹೋಗ್ತೀನಿ ನೋಡ್ರಿ. ಫಸ್ಟ್ 30 ಇದೆ ನಂಬರು, 30 ಬರಿತೀನಿ. ಇಂಟು ಜಾಗದಲ್ಲಿ ಇಂಟು ಅಂದರೆ ಡಿವೈಡ್ ಬೈ ಅಂತಿದೆಯಲ್ಲ, ಇಂಟು ಜಾಗದಲ್ಲಿ ಡಿವೈಡ್ ಬೈ ಮುಂದ್ಗಡೆ 5 ಇದೆ ಸಂಖ್ಯೆ, 5 ಬರಿತೀನಿ. ಆಮೇಲೆ ಇಲ್ಲಿ ಮೈನಸ್ ಇದೆ, ಮೈನಸ್ ಅಂದರೆ ಪ್ಲಸ್ ಅಂತೇಳಿದನಲ್ಲ, ಪ್ಲಸ್ ಮುಂದ್ಗಡೆ ಸಂಖ್ಯೆ 4 ಇದೆಯಲ್ಲ, ಈ 4 ಬರಿತೀನಿ. ಆಮೇಲೆ ಡಿವೈಡ್ ಬೈ ಇದೆ, ಡಿವೈಡ್ ಬೈ ಅಂದರೆ ಇಂಟು ಅಂತೇಳಿದ್ರಲ್ಲ, ಇಂಟು ಹಾಕಿ ಅಲ್ಲಿ 10 ಇದೆ, 10 ಬರಿತಾ ಇದೀನಿ. ಆಮೇಲೆ ಪ್ಲಸ್ ಇದೆ, ಪ್ಲಸ್ ಅಂದರೆ ಮೈನಸ್ ಅಂತೇಳಿದ್ರಲ್ಲ, ಇಲ್ಲಿ ಮೈನಸ್ 15 ಬರಿತೀನಿ. ಸೊ ಇದಿಷ್ಟು ಲೆಕ್ಕ ಮಾಡಿದಾಗ ಆನ್ಸರ್ ಏನಾರ 31 ಬಂತು ಅಂದರೆ ಎರಡನೇ ಸಮೀಕರಣನೇ ಸರಿಯಾಗಿದೆ ಅಂತ ಕರಿತೀವಿ. ಅದು ಬರಲಿಲ್ಲ ಅಂದರೆ 3rd 4th ಚೆಕ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಬಾರ್ಡ್ಮಾಸ್ ನಿಯಮದ ಪ್ರಕಾರ ಈ ಲೆಕ್ಕವನ್ನು ಬಿಡಿಸ್ಬೇಕು. ಬಾರ್ಡ್ಮಾಸ್ ನಿಯಮದ ಪ್ರಕಾರ ಏನು ಹೇಳುತ್ತೆ ಅಂದರೆ, ಫಸ್ಟ್ ಭಾಗಾಕಾರ ಮಾಡ್ರಿ, ಆಮೇಲೆ ಗುಣಾಕಾರ ಮಾಡ್ರಿ, ಲಾಸ್ಟಿಗೆ ಸಂಕಲನ ವ್ಯವಕಲನ ಮಾಡ್ಕೋಬೇಕು ಅಂತ ಬಾರ್ಡ್ಮಾಸ್ ನಿಯಮ ಹೇಳುತ್ತೆ. 5ರಿಂದ ಭಾಗಿಸಿದ್ರೆ 5 6 30 6 ಬರುತ್ತೆ. 6 ಬರ್ಕೊಂಡು ಮುಂದ್ಗಡೆ ಪ್ಲಸ್ ಬರ್ಕೊಳ್ಳೋಣ. ನೆಕ್ಸ್ಟ್ ಗುಣಾಕಾರ ಮಾಡ್ರಿ, 10 × 4 40 ಬರುತ್ತೆ. ಲಾಸ್ಟಿಗೆ 15 ಹಾಗೆ ಬರೆಯೋಣ, ಮೈನಸ್ 15. ಪ್ಲಸ್ ಇವೆರಡು ಕೊಡ್ಕೊಳ್ರಿ, 6 + 40 46, 46ರಲ್ಲಿ 15 ಕಳೆದ್ರೆ 31 ಬರುತ್ತೆ. ನೋಡ್ರಿ, ಇಲ್ಲಿ ರೈಟ್ ಸೈಡಲ್ಲಿ 31 ಕರೆಕ್ಟ್ ಇದೆ ಅಂದರೆ ಎರಡನೇ ಸಮೀಕರಣನೇ ಸರಿಯಾಗಿದೆ. ನೀವು 3 ಮತ್ತು 4ನೇದೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಆನ್ಸರ್ ಸಿಕ್ಕಾಯ್ತು, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಕ್ಲಿಯರಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 4 ladies ABCD and 4 gentlemen EFG and H are sitting in a circle around a table facing each other. No 2 ladies or gentlemen are sitting side by side. C who is facing is sitting between G and E is facing D. F is between D and E and facing G. H is to the right of B. Who is sitting left of A ಅಂತ ಇದೆ ನೋಡ್ರಿ. ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಶ್ನೆ ಇದೆ. ನಾನು ಇಂಗ್ಲೀಷಲ್ಲಿ ಓದಿನಿ, ಬಟ್ ಈಗ ಕನ್ನಡದಲ್ಲಿ ಓದಿ ಆನ್ಸರ್ ಮಾಡ್ಕೊಳ್ಳೋಣ. 4 ಮಹಿಳೆಯರು, ABCD ಅನ್ನೋರು 4 ಜನ ಮಹಿಳೆಯರು ಅಂತ ಹೇಳಿದ್ದಾನೆ. ಆಮೇಲೆ EFGH ಅನ್ನೋರು 4 ಜನ ಪುರುಷರು ಅಂತ ಹೇಳಿದ್ದಾನೆ. ಅವರು ಒಬ್ಬರಿಗೊಬ್ಬರು ಮೇಜಿನ ಸುತ್ತಲೂ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ ಅಂತಿದೆ. ಸರ್ಕಲ್ ಶೇಪಲ್ಲಿ ಕುತ್ಕೊಂಡಿದ್ದಾರೆ. 1 2 3 4 5 6 7 8 ಜನ ಹಿಂಗೆ ವೃತ್ತಾಕಾರವಾಗಿ ಒಂದು ಮೇಜಿನ ಸುತ್ತ ಕುತ್ಕೊಂಡಿದ್ದಾರೆ ಅಂತ ಬರೆಯೋಣ. ಅಲ್ಲಿ 4 ಜನ ಪುರುಷರಿದ್ದಾರೆ, 4 ಜನ ಮಹಿಳೆಯರಿದ್ದಾರೆ ಅಂತ. ಇವೆಲ್ಲರೂ ಈ ಕೇಂದ್ರಕ್ಕೆ ಮುಖ ಮಾಡಿದ್ದಾರೆ ಅಂತ ತಗೊಳ್ಳೋದಾದ್ರೆ ಎಲ್ಲರ ಮುಖನೂ ಈ ಕೇಂದ್ರಕ್ಕೆ ತೋರಿಸೋಣ. ಆರಾಮಾಗಿ ತೋರಿಸ್ತಾ ಇದ್ದಾನೆ. ಎಲ್ಲರ ಮುಖಗಳನ್ನ ಈ ಕೇಂದ್ರಕ್ಕೆ ಸೆಂಟ್ರಿಗೆ ಫೇಸ್ ಮಾಡಿ ಕುತ್ಕೊಂಡಿರ್ತಾರೆ ಅಂತ ತಗೊಳ್ಳೋಣ. ಸೊ ಇವಾಗ ನೋಡ್ರಿ, ನೀವು ಈ ಪ್ಲೇಸಲ್ಲಿ ಕೂತಿದ್ದೀರಿ, ಈ ಪ್ಲೇಸಲ್ಲಿ ನೀವು ಕೂತ್ಕೊಂಡಿದ್ದೀರಿ ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಎಲ್ ಬರಿಬೇಕು, ಇದು ನಿಮ್ಮ ರೈಟ್ ಹ್ಯಾಂಡ್ ಆರ್ ಬರಿಬೇಕು. ಪ್ರತಿಯೊಂದು ಪ್ಲೇಸಲ್ಲಿ ಆ ಲೆಫ್ಟ್ ರೈಟ್ ಕಾಂಬಿನೇಷನ್ ಎಲ್ಲು ಆರು ಹಿಂಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಸೊ ಬರ್ಕೊಂಡ್ರಿ ಅಂದರೆ ನಿಮಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗಲ್ಲ. ಇಲ್ಲಿ ಈ ಥರ ಪ್ರಿಪೇರ್ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಯಾವುದೇ ಇಬ್ಬರು ಮಹಿಳೆಯರು ಅಥವಾ ಯಾವುದೇ ಇಬ್ಬರು ಪುರುಷರು ಅಕ್ಕಪಕ್ಕದಲ್ಲಿ ಇರಲ್ಲ. ಕಂಟಿನ್ಯೂಸ್ ಇಬ್ಬರು ಮಹಿಳೆಯರು ಇಬ್ಬರು ಪುರುಷರು ಅಕ್ಕಪಕ್ಕದಲ್ಲಿ ಕೂರಂಗಿಲ್ಲ ಅಂತ ಕಂಡೀಷನ್ ಹೇಳಿದ್ದಾನೆ ನೋಡ್ರಿ. ನೆಕ್ಸ್ಟು ಜಿ ಮತ್ತು ಇಲ್ಲಿ ಜಿ ಇದೆ ನೋಡ್ರಿ. ಜಿ ಮತ್ತು ಈ ನಡುವೆ ಕುಳಿತಿರುವ ಸಿಯು ಡಿ ಅನ್ನು ಎದುರಿಸುತ್ತಿದ್ದಾರೆ ನೋಡ್ರಿ. ಜಿ ಮತ್ತು ಈ ನಡುವೆ ಕುಳಿತಿರುವ ಸಿಯು. ಸೊ ಇಲ್ಲಿ ಸಿ ಕುತ್ಕೊಂಡಿದ್ದಾನೆ. ಸಿ ಯಾರ ನಡುವೆ ಇದ್ದಾನೆ ಅಂದರೆ
ಜಿ ಮತ್ತು ಇ ನಡುವೆ ಇದ್ದಾನೆ ಅಂತ ಹೇಳಿದಾರೆ. ನೋಡ್ರಿ, ಜಿ ಇಲ್ಲಿ ಬರಿತಾ ಇದ್ದಾನೆ, ಆಮೇಲೆ ಇನ ಇಲ್ಲಿ ಬರಿತಾ ಇದ್ದಾನೆ. ಜಿ ಮತ್ತು ಇನ ರೌಂಡ್ ಆಫ್ ಮಾಡಿದ್ದೀನಿ. ಯಾಕೆ ರೌಂಡ್ ಆಫ್ ಮಾಡಿದ್ದೀನಿ ಅಂದರೆ ಈ ಕಡೆನೂ ಜಿ ಬರಿಬೋದು, ಈ ಕಡೆ ಇ ಬರಿಬೋದು. ಈ ಜಿ ಮತ್ತು ಇನ ಪ್ಲೇಸ್ ಚೇಂಜ್ ಮಾಡ್ಬೋದು. ಸಿ ಎಲ್ಲನೂ ಜಿ ಮತ್ತು ಇ ನಡುವೆ ಕುತ್ಕೊಂಡಿದ್ದಾನೆ ನಿಜ, ಆದರೆ ಈ ಸೈಡ್ ಜಿನೂ ಇರ್ಬೋದು, ಈ ಸೈಡ್ ಇನೂ ಇರ್ಬೋದು, ಅದು ಸಾಧ್ಯತೆ ಇದೆ. ಒಂದು ವೇಳೆ ಇದು ತಪ್ಪಾದರೆ ಜಿ ಮತ್ತು ಈ ಪ್ಲೇಸ್ನ ಇಂಟರ್ಚೇಂಜ್ ಮಾಡ್ಕೊತೀನಿ, ಹಾಗಾಗಿ ರೌಂಡ್ ಆಫ್ ಮಾಡಿದ್ದೀನಿ. ಎಕ್ಸಾಕ್ಟ್ ಪ್ಲೇಸಸ್ ಎಲ್ಲ, ಕನ್ಫರ್ಮ್ ಪ್ಲೇಸಸ್ ಎಲ್ಲ. ಸೊ ಇದೇ ಸರಿ ಆದರೆ ಓಕೆ. ಇದೇನಾದ್ರು ತಪ್ಪಾಯಿತು ಮುಂದ್ಗಡೆ ಅಂದರೆ ಜಿನ ಈ ಕಡೆ ಬರ್ಕೊಂಡು ಇನ ಈ ಕಡೆ ಬರಿಬೇಕು. ಇಲ್ಲಿ ಸಿ ಏನನ್ನು ಜಿ ಮತ್ತು ಈ ನಡುವೆ ಕುತ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ನೋಡ್ರಿ, ಜಿ ಮತ್ತು ಇ ನಡುವೆ ಕುಳಿತಿರುವ ಸಿ ಯು ಡಿ ಅನ್ನು ಎದುರಿಸುತ್ತಿದ್ದಾರೆ ಅಂದರೆ ಸಿ ಯು ಡಿ ಅನ್ನು ಎದುರಿಸುತ್ತಿದ್ದಾರೆ ಅಂದರೆ ಸಿಗೆ ಆಪೋಸಿಟ್ ಡಿ ಇದ್ದಾರೆ ಅಂತ ಅರ್ಥ. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಪುರುಷರು ಯಾರು? ಇ ಮತ್ತು ಜಿ ಅನ್ನೋರು. ಇ ಮತ್ತು ಜಿ ಅನ್ನೋರು ಪುರುಷರು. ಪುರುಷರು ಅಂದರೆ ಇವನಿಗೆ ಪ್ಲಸ್ ಬರೀತಾನೆ, ಇವನು ಪ್ಲಸ್. ಪ್ಲಸ್ ಅಂದರೆ ಪುರುಷರು. ಸಿ ಅನ್ನೋರು ಮಹಿಳೆ, ಮೈನಸ್ ಬರೀತಾ ಇದ್ದಾನೆ. ಡಿ ಅನ್ನೋರು ಮಹಿಳೆ, ಮೈನಸ್ ಬರೀತಾ ಇದ್ದಾನೆ. ಓಕೆನಾ? ಎಫ್ ಯು ಡಿ ಮತ್ತು ಎ ನಡುವೆ ಕುತ್ಕೊಂಡಿದ್ದಾರೆ. ಎಫ್ ಅನ್ನೋರು ಡಿ ಮತ್ತು ಎ ನಡುವೆ ಕುತ್ಕೊಂಡಿದ್ದಾರೆ ಮತ್ತು ಜಿ ಅನ್ನು ಎದುರಿಸುತ್ತಿದ್ದಾರೆ ಅಂತ. ಜಿಗೆ ಆಪೋಸಿಟ್ ಎಫ್ ಇದ್ದಾರೆ ಅಂತ ಇದ್ದಾರೆ. ಎಫ್ ಬರಿತೀನಿ. ಎಫ್ ಅನ್ನೋನು ಪುರುಷ, ಪ್ಲಸ್ ಬರಿತೀನಿ. ನೋಡ್ರಿ, ಎಫ್ ಅನ್ನೋನು ಡಿ ಮತ್ತು ಎ ನಡುವೆ ಇರ್ಬೇಕು. ಡಿ ಮತ್ತು ಎ ನಡುವೆ ಇರ್ಬೇಕು. ಜಿ ಅನ್ನು ಎದುರಿಸುತ್ತಿದ್ದಾರೆ ಅಂದರೆ ಜಿಗೆ ಆಪೋಸಿಟ್ ಎಫ್ ಇರಬೇಕು. ಡಿ ಮತ್ತು ಎ ನಡುವೆ ಎಫ್ ಇರ್ಬೇಕಂದ್ರೆ ಇಲ್ಲಿ ಡಿ ಇದೆ ಅಂದರೆ ಎ ಈ ಕಡೆ ಬರಿಬೇಕಾಗತ್ತೆ. ಎ ಮಹಿಳೆ, ಮೈನಸ್ ಬರಿತೀನಿ. ಎಫ್ ಅನ್ನೋ ಡಿ ಮತ್ತು ಎ ನಡುವೆ ಇದ್ದಾನೆ, ಜಿಗೆ ಆಪೋಸಿಟ್ ಆಗಿದ್ದಾನೆ ಅಂತ ಹೇಳಿದರೆ ಅದನ್ನು ಬರ್ಕೊಂಡೆ. ಆಮೇಲೆ ಎಚ್ ಅನ್ನು ಬಿ ಯ ಬಲಭಾಗದಲ್ಲಿದ್ದಾರೆ ಅಂತಿದೆ. ಬಿ ಯ ಬಲಭಾಗದಲ್ಲಿ ಎಚ್ ಇದ್ದಾನೆ ಅಂದರೆ ಎರಡೇ ಪ್ಲೇಸ್ ಖಾಲಿ ಇರೋದ್ರಿಂದ ಇಲ್ಲಿ ಬಿ ಬರ್ಕೊಂಡು ಬಿ ಯ ರೈಟ್ ಸೈಡಿಗೆ ಎಚ್ ಇದೆಯಲ್ಲ, ಎಚ್ ಬರ್ಕೊಂತೀನಿ. ನೋಡಿ, ಬಿ ಯ ಬಲಭಾಗದಲ್ಲಿ ಎಚ್ ಇದ್ದಾನೆ ಅಂತ. ಬಿ ಅನ್ನೋನು ಮಹಿಳೆ, ಮೈನಸ್ ಬರಿತೀನಿ. ಎಚ್ ಅನ್ನೋನು ಪುರುಷ, ಪ್ಲಸ್ ಬರಿತೀನಿ. ನೋಡ್ರಿ, ಒಬ್ಬ ಪುರುಷ, ಮಹಿಳೆ, ಪುರುಷ, ಮಹಿಳೆ, ಪುರುಷ, ಮಹಿಳೆ, ಪುರುಷ, ಮಹಿಳೆ ಕರೆಕ್ಟ್ ಬಂತು. ಯಾರೇ ಇಬ್ಬರು ಪುರುಷರು, ಯಾವುದೇ ಇಬ್ಬರು ಮಹಿಳೆಯರು ಅಕ್ಕಪಕ್ಕದಲ್ಲಿ ಕೂತಿಲ್ಲ. ಇವೇ ಕರೆಕ್ಟ್ ಇದಾವೆ. ಜಿ ಮತ್ತು ಈ ಪ್ಲೇಸಸ್ ಇವೇ ಕನ್ಫರ್ಮ್. ಹಾಗಾದ್ರೆ ಪ್ರಶ್ನೆ ಏನಿದೆ? ಎ ಯ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂತಿದೆ. ನೋಡ್ರಿ, ಎನ ಎಡಭಾಗದಲ್ಲಿ ಈ ಎ ಇದನ್ನಲ್ಲ, ಎನ ಲೆಫ್ಟ್ ಸೈಡ್ ಯಾರು ಇದ್ದಾರೆ? ಎಫ್ ಇದ್ದಾರೆ. ಸೊ ಆಪ್ಷನ್ ಡಿನ ಕರೆಕ್ಟ್ ಆನ್ಸರ್. ಎ ಯ ಎಡಭಾಗದಲ್ಲಿ ಎಫ್ ಇದ್ದಾರೆ ಅಂತ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. If white is coded as blue, blue is coded as red, red is coded as yellow, yellow is coded as green, green is coded as black, black is coded as purple and purple is coded as orange, then what will be the color of human blood ಅಂತ ಇದೆ. ಸೊ ಇದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆ. ಇದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ವೆರಿ ಸಿಂಪಲ್ ಕ್ವಶನ್, ಏನು ಕಷ್ಟ ಇಲ್ಲ ನೋಡಿರಿ. ಇದನ್ನು ಬರೀ ಕನ್ನಡದಲ್ಲಿ ಹಾಕೊಂಡು ಆನ್ಸರ್ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ಬಿಳಿ ಬಣ್ಣವನ್ನು ನೀಲಿ ಅಂತೇಳಿದ್ದಾನೆ. ಬಿಳಿ ಬಣ್ಣವನ್ನು ನೀಲಿ ಅಂತ ಕೋಡಿಂಗ್ ಮಾಡಿದ್ದಾನೆ. ನೀಲಿ ಬಣ್ಣವನ್ನು ಕೆಂಪು ಅಂತ ಕೋಡಿಂಗ್ ಮಾಡಿದ್ದಾನೆ. ನೀಲಿ ಬಣ್ಣವನ್ನು, ಈ ನೀಲಿ ಬಣ್ಣವನ್ನು ಕೆಂಪು ಅಂತ ಹೇಳಿದ್ದಾನೆ. ಸರಿ, ನೀಲಿ ಬಣ್ಣವನ್ನು ಕೆಂಪು ಅಂತ ಹೇಳಿದ್ದಾನೆ. ನೀಲಿ ಬಣ್ಣವನ್ನು ಕೆಂಪು ಅಂತ ಕೋಡಿಂಗ್ ಮಾಡಿದ್ದಾನೆ, ಸಂಕೇತಿಸಿದ್ದಾನೆ ಅಂತ ಅರ್ಥ. ಆಮೇಲೆ ಕೆಂಪು ಬಣ್ಣವನ್ನು ಹಳದಿ ಅಂತ ಹೇಳಿದ್ದಾನೆ. ಕೆಂಪು ಬಣ್ಣವನ್ನು ಹಳದಿ ಅಂತ ಕೋಡಿಂಗ್ ಮಾಡಿದ್ದಾನೆ. ಕೆಂಪು ಬಣ್ಣವನ್ನು ಹಳದಿ, ಯೆಲ್ಲೋ ಕಲರ್ ಅಂತ ಹೇಳಿದ್ದಾನೆ. ಆಮೇಲೆ ಹಳದಿ ಬಣ್ಣವನ್ನು ಹಸಿರು ಅಂತ ಸಂಕೇತಿಸಿದ. ಹಳದಿ ಬಣ್ಣವನ್ನು ಹಸಿರು ಅಂತ ಕೋಡಿಂಗ್ ಮಾಡಿದ್ದಾನೆ. ಹಸಿರು ಅಂತ ಕೋಡಿಂಗ್ ಮಾಡಿದ್ದಾನೆ ಹಳದಿ ಬಣ್ಣವನ್ನು. ಆಮೇಲೆ ಹಸಿರು ಬಣ್ಣವನ್ನು ಕಪ್ಪು ಅಂತ ಹೇಳಿದ್ದಾನೆ. ಹಸಿರು ಬಣ್ಣವನ್ನು ಕಪ್ಪು ಅಂತ ಕೋಡಿಂಗ್ ಮಾಡಿದ್ದಾನೆ. ಹಸಿರು ಬಣ್ಣವನ್ನು ಕಪ್ಪು ಅಂತ ಕೋಡಿಂಗ್ ಮಾಡಿದ್ದಾನೆ. ಆಮೇಲೆ ಕಪ್ಪು ಬಣ್ಣವನ್ನು ನೇರಳೆ ಅಂತ ಕೋಡಿಂಗ್ ಮಾಡಿದ್ದಾನೆ. ಕಪ್ಪು ಬಣ್ಣವನ್ನು ನೇರಳೆ ಅಂತ ಕೋಡಿಂಗ್ ಮಾಡಿದ್ದಾನೆ. ನೇರಳೆ ಅಂತ ಕೋಡಿಂಗ್ ಮಾಡಿದ್ದಾನೆ ಕಪ್ಪು ಬಣ್ಣವನ್ನು. ಸೊ ಹಾಗಾದ್ರೆ ಪ್ರಶ್ನೆ ಕೇಳಿರೋದು ಏನು ಅಂದರೆ, ಆಗ ಮಾನವನ ರಕ್ತದ ಬಣ್ಣ ಏನು ಅಂತ ಕೇಳಿದ್ದಾನೆ. ಯೂಶಲಿ ಮಾನವನ ದೇಹದ ರಕ್ತದ ಬಣ್ಣ ಯಾವ ಕಲರ್ ಇರುತ್ತೆ ಅಂದರೆ ಕೆಂಪು ಕಲರ್ ಇರುತ್ತೆ. ನಮ್ಮೆಲ್ಲರ ದೇಹದ ರಕ್ತದ ಬಣ್ಣ ಕೆಂಪು ಕಲರ್ ಇರುತ್ತೆ. ಆನ್ಸರ್ ಕೆಂಪು. ಆಪ್ಷನ್ ಇಲ್ಲಿ ಇಲ್ಲೇ ಇಲ್ಲ. ಅಯ್ಯೋ, ಆಪ್ಷನ್ ತಪ್ಪು ಕೊಟ್ಟಿದ್ದಾನೆ ಅಂದ್ಕೊಬೇಡ್ರಿ. ಈ ಥರ ಪ್ರಶ್ನೆಯಲ್ಲಿ ಮಾನವನ ದೇಹದ ರಕ್ತದ ಬಣ್ಣ ಕೆಂಪು. ಈ ಕೆಂಪನ್ನ ಏನಂತ ಕೋಡಿಂಗ್ ಮಾಡಿದಾನೆ ಇಲ್ಲಿ ಹುಡ್ಕೋಬೇಕು. ಕೆಂಪು ಮುಂದ್ಗಡೆ ಏನಂತ ಇದೆ? ಹಳದಿ ಅಂತ ಇದೆಯಲ್ಲ, ಅದಕ್ಕೆ ಆನ್ಸರ್ ಹಳದಿ ಅಂತ ಬರಿಬೇಕು. ಇಂಗ್ಲೀಷಲ್ಲಿ ಯೆಲ್ಲೋ ಅಂತ ಇರುತ್ತಲ್ಲ, ಹಳದಿ ಅಂತ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಈ ರೀತಿ ಮಾನವ ದೇಹದ ರಕ್ತದ ಬಣ್ಣ ಕೆಂಪೇ ನಿಜ. ಆ ಕೆಂಪನ್ನು ಏನಂತ ಕೋಡಿಂಗ್ ಮಾಡಿದಾರೆ? ಕೆಂಪು ಮುಂದ್ಗಡೆ ಹಳದಿ ಅಂತ ಇದೆಯಲ್ಲ, ಇದಕ್ಕೆ ಆನ್ಸರ್ ಯೆಲ್ಲೋ, ಹಳದಿ ಅಂತ ಬರಿಬೇಕು. ಮಾನವ ದೇಹದ ರಕ್ತದ ಬಣ್ಣ ಸುಮ್ಮನೆ ಸೈನ್ಸಲ್ಲಿ ಕೇಳಿದರೆ ಕೆಂಪೆಯ, ಬಟ್ ಇಲ್ಲಿ ಕೋಡಿಂಗ್ ಡಿಕೋಡಿಂಗ್ ಕೇಳಿದಾಗ ಈ ಕೆಂಪು ಬಣ್ಣವನ್ನು ಅಂತ ಏನಂತ ಕೋಡಿಂಗ್ ಮಾಡಿದಾನೆ? ಹಳದಿ ಅಂತ ಮಾಡಿರೋದ್ರಿಂದ ಇದಕ್ಕೆ ಆನ್ಸರ್ ಹಳದಿ ಅಂತ ಹಾಕ್ಬೇಕು. ಯೆಲ್ಲೋ ಕಲರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ.
ಸೆಲೆಕ್ಟ್ ದ ರಿಲೇಟೆಡ್ ವರ್ಡ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಇದೆ. ನೀಡಿರುವ ಪರ್ಯಾಯಗಳಿಂದ ಸಂಬಂಧಿತ ಪದವನ್ನು ಆಯ್ಕೆ ಮಾಡಿ. ಇಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದದಿಂದ ನಾಲ್ಕನೇ ಪದವನ್ನು ಕಂಡುಹಿಡಿಬೇಕು. ಪಶ್ಚಿಮ ಮತ್ತು ಈಶಾನ್ಯಕ್ಕೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತ ನೋಡ್ಕೊಂಡು ಅದೇ ಥರ ದಕ್ಷಿಣದಿಂದ ಮುಂದೆ ಯಾವುದು ಅಂತ ಕಂಡುಹಿಡಿಬೇಕು. ಇದು ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಲ್ಲ. ನಾವು 8 ದಿಕ್ಕುಗಳನ್ನು ಬರಿತಾ ಬರೋಣ. 8 ದಿಕ್ಕುಗಳಂದರೆ ಇಲ್ಲಿ ಫಸ್ಟ್ ಮೇಲ್ಗಡೆ ಉತ್ತರ ದಿಕ್ಕು ಬರಿಬೇಕು, ಕೆಳಗಡೆ ದಕ್ಷಿಣ ದಿಕ್ಕು ಬರಿಬೇಕು. ನಾರ್ತ್ ಡೈರೆಕ್ಷನ್ ಇದು ಸೌತ್ ಡೈರೆಕ್ಷನ್ ಅಂತ ಕರಿತೀವಿ. ರೈಟ್ ಸೈಡಿಗೆ ಯಾವಾಗಲೂ ಪೂರ್ವ ದಿಕ್ಕು ಬರಿಬೇಕು, ಈಸ್ಟ್ ಡೈರೆಕ್ಷನ್. ಲೆಫ್ಟ್ ಸೈಡಿಗೆ ಯಾವಾಗಲೂ ಪಶ್ಚಿಮ ದಿಕ್ಕು ಬರಿಬೇಕು, ವೆಸ್ಟ್ ಡೈರೆಕ್ಷನ್ ಆಗುತ್ತೆ. ಸೊ ಆಮೇಲೆ ಇನ್ನು 4 ಉಪದಿಕ್ಕುಗಳು ನೋಡ್ರಿ. ಇದು ವಿ ಅಂದರೆ ವಿ ಫಾರ್ ವಾಯುವ್ಯ ಅಂತ ಕರಿತೀವಿ. ವೀಣಾ ಅಂತ ನೆನ್ಪಿಟ್ಕೊಳ್ರಿ. ವೀಣಾ ಅಂತ ನಿಮ್ಮ ಗರ್ಲ್ ಫ್ರೆಂಡ್ ನೇಮು. ಇದನ್ನ ನೆನ್ಪಿಟ್ಕೊಂಡ್ರಿ ಅಂದರೆ ವಿ ಫಾರ್ ವಾಯುವ್ಯ. ವಿ ಫಾರ್ ವಾಯುವ್ಯ ಅಂದರೆ ಇದು ವಿ, ಇದು ಐ, ಇದು ಎನ್ ಎ ಅಂತ ವೀಣಾ ಅಂತ ನೆನ್ಪಿಟ್ಕೊಂಡ್ರೆ VINA. ವಿ ಫಾರ್ ವಾಯುವ್ಯ, ಐ ಫಾರ್ ಈಶಾನ್ಯ, ಎನ್ ಫಾರ್ ನೈಋತ್ಯ, ಎ ಫಾರ್ ಆಗ್ನೇಯ ಅಂತ ಹಿಂಗೆ 4 ಉಪದಿಕ್ಕುಗಳು ಬರಿತೀವಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಪಶ್ಚಿಮ ದಿಕ್ಕನ್ನು ಈಶಾನ್ಯ ದಿಕ್ಕು ಅಂತ ಅಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಈ ಪಶ್ಚಿಮ ದಿಕ್ಕನ್ನು ಈಶಾನ್ಯ ದಿಕ್ಕು ಅಂತ ಕೊಟ್ಟಿದ್ದಾನೆ ಅಂದರೆ ಪಶ್ಚಿಮ ದಿಕ್ಕಿಂದ ರೈಟ್ ಸೈಡಿಗೆ ಬಲಕ್ಕೆ 135 ಡಿಗ್ರಿ ತಿರುಗಿದರೆ ಇಲ್ಲಿ 45, ಇದು 45, 90 ಪ್ಲಸ್ 45 ಅಂದರೆ 135 ಡಿಗ್ರಿ ಪಶ್ಚಿಮದಿಂದ ಬಲಗಡೆಗೆ ತಿರುಗಿದರೆ ರೈಟ್ ಸೈಡಿಗೆ, ಇದು ಲೆಫ್ಟ್ ಇದು ರೈಟ್ ಆಗುತ್ತಲ್ಲ, ಬಲಕ್ಕೆ 135 ಡಿಗ್ರಿ ತಿರುಗಿದರೆ ಈಶಾನ್ಯ ದಿಕ್ಕು ಬರುತ್ತೆ. ಅದೇ ರೀತಿ ದಕ್ಷಿಣಕ್ಕೆ ಯಾವ್ದು ಬರೀಬೇಕಂದ್ರೆ ನೋಡ್ರಿ, ಇದು ದಕ್ಷಿಣ ಇದೆಯಲ್ಲ, ದಕ್ಷಿಣದಿಂದ ಇದು ಲೆಫ್ಟ್ ಇದು ರೈಟ್ ಆಗುತ್ತಲ್ಲ, ಈ ಥರ ಮುಖ ಇದೆ ಅಂದರೆ ಇದು ರೈಟ್ ಸೈಡ್ ಆಗುತ್ತೆ. ದಕ್ಷಿಣದಿಂದ ಬಲಕ್ಕೆ 135 ಡಿಗ್ರಿ ಅಂದರೆ ಇಲ್ಲಿಂದ ಇಲ್ಲಿಗೆ 45, 90, 145 ಅಂದರೆ ನೋಡ್ರಿ ಇಲ್ಲಿಂದ 1 ಗ್ಯಾಪ್, 2 ಗ್ಯಾಪ್, 3 ಗ್ಯಾಪಿಗೆ, ಇದು 1 ಗ್ಯಾಪ್, 2 ಗ್ಯಾಪ್, 3 ಗ್ಯಾಪಿಗೆಲ್ಲ ಇದು 1 ಗ್ಯಾಪ್, 2 ಗ್ಯಾಪ್, 3 ಗ್ಯಾಪಿಗೆ ಯಾವ್ದು ಸಿಗುತ್ತೆ, ಯಾವ ಲೈನಿಗೆ ಬಂತಿದೋ ವಾಯುವ್ಯ ಬಂತಲ್ಲ, ದಕ್ಷಿಣ ದಿಕ್ಕನ್ನು ವಾಯುವ್ಯ ದಿಕ್ಕಾಗಿ ಬರಿಬೋದು. ವಾಯುವ್ಯ ದಿಕ್ಕಾಗಿ ಬರಿಬೋದು. ಇದನ್ನು ಇಂಗ್ಲೀಷಲ್ಲಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಕರೀತಾರೆ. ವಾಯುವ್ಯ ದಿಕ್ಕು ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಮಿಸ್ ಮಾಡೋದನ್ನ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅರ್ಥ ಆಗ್ತಿದೆಯಾ ಇಲ್ಲ ಅಂತ ತಪ್ಪದೆ ಕಮೆಂಟ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 2 ಅಂಕೆಗಳ ಸಂಖ್ಯೆ ಮತ್ತು ಅದರ ಅಂಕೆಗಳ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸುವುದರಿಂದ ಪಡೆದ ಸಂಖ್ಯೆಯ ನಡುವಿನ ವ್ಯತ್ಯಾಸ 36. ಆ ಸಂಖ್ಯೆ 2 ಅಂಕೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾನೆ. ನೋಡಿ, 2 ಅಂಕೆಯ ಸಂಖ್ಯೆ ಇದೆ. ಆ 2 ಅಂಕೆಯ ಸಂಖ್ಯೆ ಮತ್ತು ಅದರ ಅಂಕೆಗಳ ಸ್ಥಾನಗಳನ್ನು ಪರಸ್ಪರ ಬದಲಾಯಿಸುವುದರಿಂದ ಪಡೆದ ಸಂಖ್ಯೆಯ ನಡುವಿನ ವ್ಯತ್ಯಾಸ 36. ಆ ಸಂಖ್ಯೆ 2 ಅಂಕೆಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, 2 ಅಂಕೆಯ ಸಂಖ್ಯೆ ಇದೆ. ಅವೆರಡೂ ಅಂಕೆಗಳನ್ನು ಅದಲು ಬದಲು ಮಾಡಿದಾಗ ಬರೋ ಅಂಕೆಯ ನಡುವಿನ ವ್ಯತ್ಯಾಸ 36 ಆದರೆ ಆ 2 ಅಂಕೆ ಸಂಖ್ಯೆ ಯಾವುದು ಅಂತ ನೋಡಬೇಕು. ನೋಡಿರಿ, ಲಾಸ್ಟ್ ಈ 60ನೇ ಕ್ವಶನಿಗೆ ಕಮೆಂಟ್ ಮಾಡಿರಿ. 60th ಕ್ವಶನ್ ನೀವು 60ನೇ ಕ್ವಶನ್ ತನಕ ನೋಡಿದಿರಲ್ಲ ಅಂತ ನನಗೆ ಕ್ಲಾರಿಟಿ ಬರ್ಬೇಕಂದ್ರೆ ತಪ್ಪದ 60ನೇ ಕ್ವಶನಿಗೆ ಕಮೆಂಟ್ ಮಾಡ್ತಾ ಬರಲಿ. ನಾನು XY ಅನ್ನೋದನ್ನ 2 ಅಂಕೆಯ ಸಂಖ್ಯೆ ಅಂತ ತಗೊಂತೀನಿ. ಇದು ಬಿಡಿ ಸ್ಥಾನ, ಇದು ಹತ್ರ ಸ್ಥಾನದಲ್ಲಿ ಅಂಕೆ. ಫಾರ್ ಎಕ್ಸಾಂಪಲ್ 26 ಅನ್ನೋದು 2 ಅಂಕೆಯ ಸಂಖ್ಯೆ ಅಲ್ಲ, ಇದು ಬಿಡಿ ಸ್ಥಾನದಲ್ಲಿ 6 ಇದೆ, ಹತ್ರ ಸ್ಥಾನದಲ್ಲಿ 2 ಇದೆ ಅಂದರೆ 26ನ ಬಿಡಿಸಿ ಬರೆಯೋದಾದ್ರೆ 20 + 6 ಅಂತ ಬರೀತೀವಿ. ಅದೇ ಥರ XYನ ಬಿಡಿಸಿ ಬರೆಯೋದಾದ್ರೆ 10X + Y ಅಂತ ಬರೀತೀವಿ. ಯಾಕಂದರೆ 20ನ 10 × 2 20 + 6 ಬರಿತೀವಲ್ಲ, ಹಾಗಾಗಿ 10X + Y ಅನ್ನೋದು 2 ಅಂಕೆಯ ಸಂಖ್ಯೆ ಅಂತ. ನೋಡಿರಿ, XY ಅನ್ನೋದು 2 ಅಂಕೆಯ ಸಂಖ್ಯೆ ಇಲ್ಲ, ಅದನ್ನು ನಾವು ಬಿಡಿಸಿ ಬರೋದ್ರೆ 10X + Y ಅಂತ ಬರ್ಕೊಂತೀವಿ. ಇದರ ಅಂಕೆಗಳನ್ನು ಅದಲು ಬದಲು ಮಾಡಿದರೆ XY ಇರೋದು YX ಅಂತ ಉಲ್ಟಾ ಆಗುತ್ತೆ. ಈ YXನ ಇದೇ ಥರ ಬರೆಯೋದಾದ್ರೆ 10Y + X ಅಂತ ಬರಿಬೇಕು. ಇವೆರಡು ನಡುವಿನ ವ್ಯತ್ಯಾಸ, ಇವೆರಡನ್ನ ಕಳೆದಾಗ ಇವೆರಡು ಡಿಫ್ರೆನ್ಸ್ ಎಷ್ಟು ಬರುತ್ತೆ, ವ್ಯತ್ಯಾಸ 36 ಬರುತ್ತೆ ಅಂತ ಹೇಳಿದನಲ್ಲ. ಇದರಿಂದ ಇದನ್ನು ಕಳೆದಾಗ ವ್ಯತ್ಯಾಸ 36 ಅಂತ ಹೇಳಿದನಲ್ಲ, = 36 ಬರಿತೀನಿ. ನೋಡಿ, 10X ಆಗೇ ಇರಲಿ + Y ಆಗೇ ಇರಲಿ, ಈ -10Y ಆಗುತ್ತೆ. ಇದನ್ನು ಬ್ರಾಕೆಟ್ ತೆಗೆದ್ರೆ -× +- X ಆಗುತ್ತೆ. ರೈಟ್ ಸೈಡಲ್ಲಿ 36 ಇದೆ. ಈ 10Xಲ್ಲಿ ಈ 1Xನ ಕಳೆದ್ರೆ 9X ಬರುತ್ತೆ. ಆಮೇಲೆ 10Yಯಲ್ಲಿ 1Y ಕಳೆದ್ರೆ ಇನ್ನು 9Y ಬರುತ್ತೆ, -9Y ಆಗುತ್ತೆ, = 36. ಈ 9 ಕಾಮನ್ ತಗೊಳ್ರಿ, ಇನ್ನು X - Y ಉಳಿಯುತ್ತೆ, = 36. ಇದು ಡೈರೆಕ್ಟ್ 9 × 9 = 36 ಕ್ಯಾನ್ಸಲ್ ಆಗುತ್ತೆ. X - Y ಅಂದರೆ 4 ಅಂದರೆ ಏನಿದು ಅಂದರೆ ಈ X ಅಂಕಿಯಲ್ಲಿ Y ಅಂಕಿನ ಕಳೆದಾಗ ಡಿಫ್ರೆನ್ಸ್ 4 ಬರುತ್ತೆ ಅಂತ.
ಕೇಳಿರೋದು ಅದೇ, ಆ ಸಂಖ್ಯೆ ಎರಡೂ ಅಂಕೆಗಳ ನಡುವಿನ ವ್ಯತ್ಯಾಸ. ಆ ಸಂಖ್ಯೆ XY ಅನ್ನೋದು ಆ ಸಂಖ್ಯೆ. ಎಕ್ಸ್ ಅನ್ನ ಅಂಕಿಯಲ್ಲಿ ವೈ ಅಂಕೆ ಕಳೆದಾಗ ಎಷ್ಟು ಬರುತ್ತೆ ನೋಡ್ರಿ. ಎಕ್ಸ್ ಅಂಕಿಯಲ್ಲಿ ವೈ ಅಂಕೆ ಕಳೆದಾಗ ಡಿಫ್ರೆನ್ಸ್ 4 ಬರುತ್ತಲ್ಲ, ಈ 4 ಆನ್ಸರ್ ಆಪ್ಷನ್ ಡಿ ಕರೆಕ್ಟ್. ಅರ್ಥ ಅಂತ ನೋಡ್ರಿ. ಥರ್ಡ್ ಎಪಿಸೋಡಲ್ಲಿ ಅಗೈನ್ ಮತ್ತೆ 20 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ 4th ಎಪಿಸೋಡಲ್ಲೂ ಕೂಡ ಮತ್ತೆ ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ 20 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ. ನೀವು ಬರೀ ನಮ್ಮ ಯೂಟ್ಯೂಬ್ ವೀಡಿಯೋಸ್ ನೋಡೇ ನೀವು ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿನ ತುಂಬ ಸ್ಕೋರ್ ಮಾಡ್ಬೋದು. ಮಿಸ್ ಮಾಡ್ದೇ ಪ್ರತಿಯೊಂದು ವೀಡಿಯೋಸ್ ಎಲ್ಲರ ಕ್ವಶನ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ 20 ಕ್ವಶನ್ಸ್ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಕ್ಲಾಸಸ್ ಇಷ್ಟ ಆದರೆ ಇಲ್ಲಿ ಕಾಣ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ನೀವು ಕೂಡ ಸಪೋರ್ಟ್ ಮಾಡ್ತಾ ಬರ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.